Namaste. Good morning. Welcome to the product marathon training session. Yes friends, last week ಅಲ್ಲಿ ಅದ್ಭುತವಾದ ನಾಲೆಡ್ಜ್ ಅನ್ನ ಪಡ್ಕೊಳ್ತಾ ಇದ್ದೀವಿ. ಎಸ್ ಇವತ್ತು ಸಹ ಆ ನಾಲೆಡ್ಜ್ ನ ಕಂಟಿನ್ಯೂ ಮಾಡೋಣ. ಎಸ್ ಅಗೈನ್ ಇವತ್ತು ಸಹ ತುಂಬಾನೇ ರಿಕ್ವೆಸ್ಟ್ ಇಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೋಬೇಕು ಅನ್ನೋ ರಿಕ್ವೆಸ್ಟ್ ಬಂದಿದೆ. ಹಾಗಾಗಿ ಇವತ್ತೊಂದು ದಿವಸ ಕಂಪ್ಲೀಟ್ಲಿ ಏನೆಲ್ಲ ತಿಳ್ಕೊಬೇಕಾಗಿದೆ, ಏನೆಲ್ಲ ಎಕ್ಸ್ಪರ್ಟ್ ಆಗಬೇಕಾಗಿದೆ. ಹಾಗಾಗಿ ಇವತ್ತು ಕಂಪ್ಲೀಟ್ಲಿ ನಮ್ಮ ಫೋಕಸ್ ಅಗ್ರಿಕಲ್ಚರ್ ಕಡೆ ಮಾಡೋಣ ಅಂದ್ಬಿಟ್ಟು ಎಲ್ಲ ನನ್ನ ರಿಕ್ವೆಸ್ಟ್ ಬಂತು. ಅದನ್ನೇ ಮಾಡೋಣ ಇವತ್ತು. ಬಿಕಾಸ್ ಮ್ಯಾಕ್ಸಿಮಮ್ ನಮಗೆ ಅರಿವಾಗಿದೆ, ಒಬ್ರಿಗೆ ಗೊತ್ತಿದ್ದೇ ಇದ್ದಾರೆ. ಅಗ್ರಿಕಲ್ಚರ್ ಇಸ್ ಅವರ್ ಲೈಫ್ ಲೈನ್. ಎಲ್ಲರಿಗೂ ಅವಶ್ಯಕತೆ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಎಷ್ಟು ಆಳ ತಿಳ್ಕೊಂಡ್ರು ಸಹ ಕಡಿಮೆನೆ. ಹಾಗೆ ನಾವೆಲ್ಲರೂ ಎಕ್ಸ್ಪರ್ಟ್ ಆಗಬೇಕಾಗಿದೆ. ಅಂಡ್ ಇಲ್ಲಿ ಯಾರಿಗೆಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಅಗ್ರಿಕಲ್ಚರ್ ಇನ್ನೂ ಗೊತ್ತಿಲ್ಲ ಅಂತಿದ್ದವರು ನ್ಯೂ ಪಾಸಿಬಿಲಿಟೀಸ್ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಒಬ್ರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಗ್ರಿಕಲ್ಚರ್ ಗೊತ್ತಿರ್ತಕ್ಕಂಥವ್ರು ಅವ್ರಿಗೆ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ, ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಇವತ್ತು ಇಂಡಿಯಾ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಹಳ್ಳಿಗಳನ್ನ ರೀಚ್ ಮಾಡಬೇಕಾಗುತ್ತೆ. ಅವರೆಲ್ಲರಿಗೂ ಸಹಿತ ನಾವು ಆಳವಾಗಿ ಅರ್ಥ ಮಾಡಿಸ್ಬೇಕಾಗುತ್ತೆ ನಮ್ಮ ಪ್ರಾಡಕ್ಟ್ನ, ನಮ್ಮ ಅಗ್ರಿಕಲ್ಚರ್ನ ಸ್ಪೆಷಾಲಿಟಿ, ನಮ್ಮ ಕಂಪನಿಯಿಂದ ಏನು ಕೊಡ್ತಾ ಇದೆ ಅನ್ನೋದನ್ನ. ಅದಕ್ಕೆ ಇವತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡೋದಾದ್ರೆ, ಫಸ್ಟ್ ಇವತ್ತು ಕ್ವಶನ್ ಅಂಡ್ ಆನ್ಸರ್ ತಗೊಳ್ಳೋಣ. ಏನೆಲ್ಲ ನೆನ್ನೆ ಸಾಕಷ್ಟು ಲಿಸ್ಟ್ ಇತ್ತು, ತುಂಬಾ ಜನಗಳಿಗೆ ಕ್ವಶನ್ಸ್ ಇತ್ತು. ಅದನ್ನ ವೇಣುಗೋಪಾಲ್ ಸರ್ ಕ್ಲಾರಿಟಿ ಕೊಡ್ತಾರೆ. ಇವತ್ತು ಕಂಪ್ಲೀಟ್ ಏನೆಲ್ಲ ಕನ್ಸ್ಟ್ರೆಂಟ್ಸ್ ಇದೆ, ಏನೆಲ್ಲ ಕ್ವಶನ್ಸ್ ಇದೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ತೀರಾ. ಅದಕ್ಕಿಂತ ಮೊದಲು ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಿದೆ, ಆಕ್ಟಿವಿಟಿ ಡೆಮಾನ್ಸ್ಟ್ರೇಷನ್. ಆಕ್ಟಿವಿಟಿನ ನಾವು ಡೆಮೋ ಮಾಡಬೇಕು, ಡೆಮೋನ ಕಲಿಬೇಕು. ಡೆಮೋ ಮಾಡೋದು ಗೊತ್ತಾದ್ರೆ ಎಫೆಕ್ಟಿವ್ ಆಗಿ ಇನ್ನೊಬ್ಬರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರ್ಸಾಗ್ಲೇ ಅದು ಅರಿವಾಗೋದು ನಮ್ಮ ಆಕ್ಟಿವಿಟಿ ಹೇಗೆ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ಕಣ್ಣಾರೆ ನೋಡಿದಾಗ ಅವ್ರಿಗೆ ಶಾಕ್ ಆಗುತ್ತೆ, ಅಂತ ಒಂದು ಡೆಮಾನ್ಸ್ಟ್ರೇಷನ್ ನಮ್ಮ ಹತ್ರ ಇದೆ. ಅದನ್ನ ಡೆಮೋ ಮಾಡೋದಕ್ಕೆ ಒಂದು ಸ್ಪೆಷಲ್ ವ್ಯಕ್ತಿ ಇವಾಗ ಆಲ್ರೆಡಿ ಎಕ್ಸ್ಪರ್ಟ್ ಆಗಿ ತುಂಬಾನೇ ಈ ಪ್ರಾಡಕ್ಟ್ ಬಗ್ಗೆ ಅರಿವು ತಗೊಂಡು ಎಫೆಕ್ಟಿವ್ ಆಗಿ ಬೇರೆಯವರಿಗೆ ಡೆಮಾನ್ಸ್ಟ್ರೇಷನ್ ಕೊಡ್ತಿದ್ದಾರೆ. ಆ ಪ್ರಾಡಕ್ಟ್ ನ ಡೆಮಾನ್ಸ್ಟ್ರೇಷನ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅವರು ಅದನ್ನ ಎಕ್ಸ್ಪರ್ಟ್ ಮಾಡಿದ್ದಾರೆ. ಈಗ ಜಸ್ಟ್ ಅದನ್ನು ಫಸ್ಟ್ ನೀವು ಎಲ್ಲರೂ ಸಹ ಯಾರೆಲ್ಲ ಎಸ್ಪೆಷಲಿ ಅಗ್ರಿಕಲ್ಚರ್ ಫೋಕಸ್ ಮಾಡ್ಬೇಕು ಅಂತಿದ್ದೀರಾ, ಹಳ್ಳಿಲಿ ಇರ್ತಕ್ಕಂಥವ್ರು 100% ನಿಮ್ಮ ಹತ್ರ ಈ ಡೆಮೋ ಕಿಟ್ ಇರಬೇಕು. ಡೆಮೋ ಕಿಟ್ ಹೇಗಪ್ಪ ಅಂದ್ರೆ, ಡಾಕ್ಟರ್ಸ್ಗೆ ಸ್ಟೆಥೋಸ್ಕೋಪ್ ಇದ್ದಾಗೆ. ಸ್ಟೆಥೋಸ್ಕೋಪ್ ಇಲ್ದಲೆ ಡಾಕ್ಟರ್ಸ್ ಇರೋದಿಲ್ಲ. ಹಾಗೇನೆ ನಮ್ಮ ಮೋದಿಕೇರಿಯನ್ಸ್ ಅಂದ್ರೆ ಡೆಮೋ ಕಿಟ್ ರೆಡಿ ಇರಬೇಕು. ಅದ್ರಲ್ಲಿ ಕಂಪ್ಲೀಟ್ ಎಕ್ಸ್ಪರ್ಟ್ ಆಗಿರ್ಬೇಕು. ಆ ಎಕ್ಸ್ಪರ್ಟ್ ಆಗಿ ಅದನ್ನ ಅದೇ ತರ ನಾವು ಡೆಮಾನ್ಸ್ಟ್ರೇಷನ್ ಅರ್ಥ ಮಾಡಿಸಿ ತೋರಿಸ್ಬೇಕು ಎಲ್ರಿಗೂ ಸಹ. ಆ ತರ ಒಂದು ಡೆಮೋನ ಇವಾಗ ನಾವು ನೋಡ್ಕೊಂಡು ಬರೋಣ. ಈಗ ಡೆಮೋದಲ್ಲಿ ಏನೇನು ಕಲಿಬೇಕು, ಯಾವ ತರ ನೀವು ಎಕ್ಸ್ಪರ್ಟ್ ಆಗಿ ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು, ಅದರಲ್ಲಿ ನೀವು ಏನೇನು ಎಕ್ಸ್ಪರ್ಟ್ ಆಗಬೇಕು ಅಂತ ಇವಾಗ ನೀವು ನೋಡ್ತೀರಾ. ಈ ಒಂದು ಡೆಮಾನ್ಸ್ಟ್ರೇಷನ್ ನೋಡ್ಕೊಂಡು ಬರೋಣ. ಇವಾಗ ಈ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ತೋರಿಸ್ತಾ ಇರೋದು ನಮ್ಮ ಮೋದಿಕೇರ್ ಒಂದು ಗ್ರೇಟ್ ಕಮಿಟೆಡ್ ಫ್ಯಾಮಿಲಿ ಇದೆ. ಓಂಕಾರ ಮೂರ್ತಿ ಸರ್ ಮಗ ಚಂದ್ರಾಸ್ ಇಸ್ ಅ ಯೂತ್ ಐಕಾನ್. ಮೋದಿಕೇರ್ ನ ಲೈಫ್ ಆಗಿ ತಗೊಂಡಿರ್ತಕ್ಕಂಥದ್ದು ಒಂದು ಪರ್ಫಾರ್ಮೆನ್ಸ್, ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಚಂದ್ರಾಸ್ ಈ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತಿದ್ದಾರೆ. ಆ ಡೆಮಾನ್ಸ್ಟ್ರೇಷನ್ ನೋಡ್ಕೊಂಡು ಬರೋಣ. ಗುಡ್ ಮಾರ್ನಿಂಗ್ ಲೀಡರ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್ SO ಮೋದಿಕೇರ್ ಇಂಡಿಯಾ. ಎಸ್ ಫ್ರೆಂಡ್ಸ್, ಇವತ್ತು ಮೋದಿಕೇರ್ ನಲ್ಲಿ ಒಂದು ಕ್ಯಾಟಗರಿ ಇದೆ, ದಟ್ ಈಸ್ ಅಗ್ರಿಕಲ್ಚರಲ್ ರೇಂಜ್. ಈ ಒಂದು ಅಗ್ರಿಕಲ್ಚರಲ್ ರೇಂಜ್ ಬಗ್ಗೆ ಅದರಲ್ಲಿ ಒಂದು ಪ್ರಾಡಕ್ಟ್ ಇದೆ. ಸೊ ಯಾವುದು ಅಂತಂದ್ರೆ ದಟ್ ಈಸ್ ಆಕ್ಟಿವಿಟಿ. ಸೊ ಈ ಒಂದು ಆಕ್ಟಿವಿಟಿ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಡೆಮೋ ನೋಡ್ತಾ ಹೋಗೋಣ. ಸೊ ಈ ಒಂದು ಆಕ್ಟಿವಿಟಿ ಏನಿದೆ, ಇಟ್ ಈಸ್ ಅನ್ ನಾನ್ ಅಯೋನಿಕ್ ಸ್ಪ್ರೇ ಅಂತ ಹೇಳ್ತೀವಿ. ಇಟ್ ಈಸ್ ಅನ್ ಅಡ್ಜುವೆಂಟ್ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 80% ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಇದು 3 ಕೆಲಸವನ್ನ ಮಾಡ್ಕೊಡುತ್ತೆ. ಸೊ ಒನ್ ಈಸ್ ಆಕ್ಟಿವೇಟರ್ ಅಂತಂದ್ರೆ ನೀವು ಇದನ್ನ ಯಾವುದೇ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ ಈ ತರ ಯಾವುದರ ಜೊತೆಗೂ ಕೂಡ ನೀವು ಇದನ್ನ ಕಂಬೈನ್ ಮಾಡಿ ಯೂಸ್ ಮಾಡಿದಾಗ ಅದರ ಪರ್ಫಾರ್ಮೆನ್ಸ್ ಅನ್ನ ಜಾಸ್ತಿ ಮಾಡಿಬಿಟ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡ್ಲಿಕ್ಕೆ ಈ ಒಂದು ಆಕ್ಟಿವಿಟಿ ಪ್ರಾಡಕ್ಟ್ ನಿಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಇಟ್ ಈಸ್ ಅನ್ ವೆಟ್ಟರ್. ಸೊ ಅದಕ್ಕೂ ಮುಂಚೆ ನಾವು ತಿಳ್ಕೊಬೇಕಾಗಿರೋದು, ಇದು
ಫೋಲಿಯೋರ್ ಅಪ್ಲಿಕೇಶನ್ ಮತ್ತೆ ಡ್ರೆಂಚ್ ಅಪ್ಲಿಕೇಶನ್ ಎರಡಕ್ಕೂ ಬಳಸಬಹುದು. ಸೊ ನೀವು ಇದನ್ನ ವೆಟ್ಟಿಂಗ್ ಏಜೆಂಟ್ ಆಗಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ, ಸೊ ನೀವು ಇದನ್ನ ಭೂಮಿಲಿ ಹಾಕಿದಾಗ ಈ ಒಂದು ಪ್ರಾಡಕ್ಟ್ ಅನ್ನ, ಸೊ ಭೂಮಿಯನ್ನ ಸಡ್ಲು ಮಾಡಿಬಿಟ್ಟು ಅದನ್ನ ಸಾಫ್ಟ್ ಮಾಡಿಬಿಟ್ಟು ಸೊ ತೇವಾಂಶವನ್ನು ಹಿಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ಭೂಮಿಗೆ ಕೊಡುತ್ತೆ ಈ ಒಂದು ಪ್ರಾಡಕ್ಟ್. ಅದೇ ರೀತಿ ನೀವು ಸ್ಪ್ರೇ ಮಾಡಿದಾಗಲೂ ಅಷ್ಟೇ ಲೀವ್ಸ್ ಮಾಯಿಸ್ಟ್ ಕಂಟೆಂಟ್ ಆಗಿರುತ್ತೆ, ದೆನ್ ಫಾಸ್ಟ್ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಪ್ರೆಡರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಸ್ಪ್ರೆಡರ್ ಅಂದ್ರೆ ಹೇಗೆ ಅಂತಂದ್ರೆ, ನೀವು ಯಾವುದೇ ಒಂದು ಕೆಮಿಕಲ್ಸ್ ನ ಫರ್ಟಿಲೈಸರ್ಸ್ ನ ನಿಮ್ಮ ಕ್ರಾಪ್ಸ್ ಗಳಿಗೆ ನೀವು ಸ್ಪ್ರೇ ಮಾಡಿದಾಗ ಸೊ ಏನಾಗುತ್ತೆ, ಸೊ ಎಲೆಗಳ ಮೇಲೆ ಡ್ರಾಪ್ ವೈಸ್ ಬೀಳ್ತಾ ಹೋಗುತ್ತೆ. ಇದಕ್ಕೆ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಈ ಸರ್ಫೇಸ್ ಟೆನ್ಷನ್ ಇಂದ ಏನಾಗುತ್ತೆ, ನೀವು ಹೊಡೆದಿರುವಂತ ಸಾಕಷ್ಟು ಕೆಮಿಕಲ್ಗಳು 80% ಇವತ್ತು ವೇಸ್ಟ್ ಆಗ್ತಾ ಇದೆ. ಓಕೆ, ಸೊ ಹೀಗಾಗಿ ಆ ಒಂದು 80% ಅನ್ನ ಸೇವ್ ಮಾಡಿಕೊಡುತ್ತೆ ಈ ಒಂದು ಆಕ್ಟಿವಿಟಿ. ಹೇಗೆ ಅಂತಂದ್ರೆ, ಸರ್ಫೇಸ್ ಟೆನ್ಷನ್ ಬ್ರೇಕ್ ಮಾಡಿಬಿಟ್ಟು ಹನಿ ಹನಿ ರೂಪದಲ್ಲಿ ಬೀಳ್ಸೋದಿಲ್ಲ, ಸಂಪೂರ್ಣವಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸೊ ಫಾಸ್ಟ್ ಆಗಿ ಸ್ಪ್ರೆಡ್ಡಿಂಗ್ ಮಾಡುತ್ತೆ. ಹಾಗಾಗಿ ನಿಮ್ಮನ್ನ ಉಳಿಸುವಂತ ಒಂದು ಕೆಲಸ, ಜೊತೆಗೆ ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡುವಂತ ಕೆಲಸ, ರಿಸಲ್ಟ್ ಅನ್ನ ಜಾಸ್ತಿ ಮಾಡುವಂತ ಕೆಲಸ, ಮಾಯಿಶ್ಚರ್ ಕಂಟೆಂಟ್ ಅನ್ನ ಜಾಸ್ತಿ ಇಟ್ಕೊಳ್ಳುವಂತ ಒಂದು ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡಿಕೊಡುತ್ತೆ. ಹಾಗಿದ್ರೆ ಈ ಒಂದು ಆಕ್ಟಿವಿಟಿ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಸೊ ನಾನು 2 ಗ್ಲಾಸ್ ಅಲ್ಲಿ ವಾಟರ್ ತಗೊಂಡಿದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇದೆ. ಎಸ್, ಫಸ್ಟ್ ನಾನು ಇದಕ್ಕೆ ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ, ಒಂದಕ್ಕೆ ಮಾತ್ರ ನಾನು ಏನ್ ಮಾಡ್ತೀನಿ, ಆಕ್ಟಿವಿಟಿ ನನ್ನ ರೈಟ್ ಸೈಡ್ ಅಂದ್ರೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇರುತ್ತೆ. ಸೊ ನನ್ನ ರೈಟ್ ಸೈಡ್ ಗ್ಲಾಸ್ಗೆ ಏನ್ ಮಾಡ್ತೀನಿ, ಸೊ ನಾನು ಫ್ಯೂ ಅಮೌಂಟ್ ಆಫ್ ಆಕ್ಟಿವಿಟಿನ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಚ್ ವರ್ಕ್ಸ್ ಆಸ್ ಅನ್ ಆಕ್ಟಿವೇಟರ್, ವೆಟರ್ ಅಂಡ್ ಸ್ಪ್ರೆಡರ್. ಎಸ್ ಫ್ರೆಂಡ್ಸ್, ಈ ಕಡೆ ಆಕ್ಟಿವಿಟಿ ಯೂಸ್ ಮಾಡಿದ್ದೀನಿ. ಸೊ ಜಸ್ಟ್ ಇದನ್ನ ಮಿಕ್ಸ್ ಮಾಡ್ತಾ ಹೋಗೋಣ. ಎಸ್, ಸೊ ಕಂಪ್ಲೀಟ್ಲಿ ಮಿಕ್ಸ್ ಆಗಿದೆ. ಸೊ ಈಗ ಜಸ್ಟ್ ಇದು ಅರ್ಥಲ್ಲಿ ಅಂದ್ರೆ ಭೂಮಿಯಲ್ಲಿ ಯಾವ ರೀತಿ ಅಬ್ಸಾರ್ಪ್ಷನ್ ಆಗುತ್ತೆ ಅದನ್ನ ನಾನು ಡೆಮಾನ್ಸ್ಟ್ರೇಷನ್ ಮಾಡ್ಲಿಕ್ಕೆ ನಿಮಗೆ ಏನ್ ಮಾಡ್ತಾ ಇದ್ದೀನಿ. ಸೊ ನಾನು ಕಾರ್ಡ್ಬೋರ್ಡ್ ಪೀಸ್ ಅನ್ನ ತಗೊಂಡಿದ್ದೀನಿ. ಎಸ್, ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಕಾರ್ಡ್ಬೋರ್ಡ್ ಪೀಸ್ ಯಾಕೆ ತಗೊಂಡಿದ್ದೀನಿ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದ್ರೆ, ಅರ್ಥಲ್ಲಿ ಲೇಯರ್ಸ್ ಇರುತ್ತೆ, ಹಲವಾರು ರೀತಿ ಲೇಯರ್ಸ್ ಇರುತ್ತೆ. ನಮ್ಮ ಒಂದು ಗಿಡಗಳ ರೂಟ್ಸ್ ಏನಿದೆ ಅದು ಡೆಪ್ತ್ ಅಲ್ಲಿ ಹೋಗಿರುತ್ತೆ. ಸೊ ನಾವೇನೇ ಒಂದು ಫರ್ಟಿಲೈಸರ್ ಅಥವಾ ಏನೋ ಒಂದು ಕೆಮಿಕಲ್ ಅಥವಾ ವಾಟರ್ ಸಪ್ಲೈ ಮಾಡಿದಾಗ ಸೊ ಅಷ್ಟು ಡೀಪ್ ಆಗಿ ಆ ಒಂದು ವಾಟರ್ ಹೋಗ್ಬೇಕು. ಬಟ್ ಇವತ್ತು ಏನಾಗಿದೆ, ಸೊ ನೆಲಗಳು ಬಹಳ ಒಂದು ಕಾಂಕ್ರೀಟ್ ರೋಡ್ ಅನ್ನಂಗಾಗಿದೆ. ಸೊ ಬಿಕಾಸ್ ನಾವು ಬಳಸ್ತಿರುವಂತಹ ಹೈಯೆಸ್ಟ್ ಕೆಮಿಕಲ್ಸ್ ಗಳಿಂದ, ನೆಕ್ಸ್ಟ್ ಟ್ರ್ಯಾಕ್ಟರ್ ಅಲ್ಲಿ ಪ್ಲಫಿಂಗ್ ಮಾಡ್ತಾ ಇರೋದ್ರಿಂದ, ಸೊ ಈ ರೀತಿ ಹಲವಾರು ರೀಸನ್ಸ್ ಇಂದ ನಮ್ಮ ಮಣ್ಣು ಹಾರ್ಡ್ ಆಗಿದೆ. ನಾನು ಏನೇ ನೀರು ಕೊಟ್ಟರು ಅದು ಆಳವಾಗಿ ಹೋಗ್ತಾ ಇಲ್ಲ. ಸೊ ಹಾಗಿದ್ರೆ ಅದನ್ನ ಹೇಗೆ ಟೆಸ್ಟ್ ಮಾಡೋದು, ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ಅನ್ನು ತಗೊಂಡಿದ್ದೀನಿ, ಈ ಒಂದು ಥಿಂಗ್ ಅನ್ನು ತಗೊಂಡಿದ್ದೀನಿ. ಈಗ ನಾನು ಚೆಕ್ ಮಾಡಿಸ್ತೀನಿ. ಒಂದನ್ನ ನಾನು ಏನ್ ಮಾಡ್ತೀನಿ, ಒಂದು ಕಾರ್ಡ್ಬೋರ್ಡ್ ಪೀಸ್ ಅನ್ನ ನಾನು ಪ್ಲೈನ್ ವಾಟರ್ ಅಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಾರ್ಡ್ಬೋರ್ಡ್ ಪೀಸ್ ಅನ್ನ ಏನ್ ಮಾಡ್ತೀನಿ, ಆಕ್ಟಿವಿಟಿ ಹಾಕಿರುವಂತ ಒಂದು ಪ್ರಾಡಕ್ಟ್ ನಲ್ಲಿ ನಾನು ಡಿಪ್ ಮಾಡ್ತೀನಿ. ಜಸ್ಟ್ ಒಂದು 5 to 10 ಸೆಕೆಂಡ್ಸ್ ವೇಟ್ ಮಾಡೋಣ. ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಅಬ್ಸಾರ್ಪ್ಷನ್ ಆಗ್ತಿದೆ ನಮ್ಮ ಒಂದು ಆಕ್ಟಿವಿಟಿಲಿ ಅಂತ ಹೇಳಿ. ಸೊ ಈ ಒಂದು ಆಕ್ಟಿವಿಟಿ ಬಳಸೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು 8 ದಿನಕ್ಕೊಂದ್ಸಲ ನೀರನ್ನ ಭೂಮಿಗೆ ಹಾಯಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನೀವು 15-16 ದಿನದ ತನಕನೂ ಹಾಯಿಸ್ತಾ ಇಲ್ಲ ಅಂದ್ರೂ ಕೂಡ, ಅಂದ್ರೆ ನೀರನ್ನ ಕೊಡ್ಲಿಲ್ಲ ಅಂದ್ರೂ ಭೂಮಿಲಿ ತೇವಾಂಶವನ್ನ ಹಿಡಿದಿಟ್ಕೊಂಡಿರುತ್ತೆ. ಸೊ ಅಷ್ಟು ತೇವಾಂಶವನ್ನ ಕಾಪಾಡುವಂತ ಕೆಲಸ ನಮ್ಮ ಆಕ್ಟಿವಿಟಿ ಮಾಡುತ್ತೆ. ಹಾಗಿದ್ರೆ ಹೇಗ್ ಮಾಡ್ತಾ ಇದೆ, ಸೊ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಆಕ್ಟಿವಿಟಿದು ಎಷ್ಟು ಅಬ್ಸಾರ್ಪ್ಷನ್ ಆಗಿದೆ, ಸೊ ನಾರ್ಮಲ್ ವಾಟರ್ ಎಷ್ಟು ಅಬ್ಸಾರ್ಪ್ಷನ್ ಆಗಿದೆ. ಸೊ ಇಷ್ಟು ಡಿಫ್ರೆನ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ನಮ್ಮ ಆಕ್ಟಿವಿಟಿ ಎಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ ಅಂತೇಳಿ. ಎಸ್ ಫ್ರೆಂಡ್ಸ್, ಅದೇ ರೀತಿ ನಾನು ಪ್ಲೈನ್ ವಾಟರ್ ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈ ಒಂದು ಕಾರ್ಡ್ಬೋರ್ಡ್ ಪೀಸ್ ಅನ್ನ ನೀವು ನೋಡ್ತಾ ಹೋದ್ರೆ ಸೊ ಓಪನ್ ಮಾಡ್ಲಿಕ್ಕೂ ನನಗೆ ಕಷ್ಟ ಆಗ್ತಿದೆ. ಅಂಡ್ ಒಳಗಡೆ ನೋಡಿದ್ರೆ ಸೊ ಸೆಮಿ ಅಂತಂದ್ರೆ 50% ನೆಂದಿದೆ, 50% ನೆಂದಿಲ್ಲ, ಅಷ್ಟು ಅಬ್ಸಾರ್ಪ್ಷನ್ ಆಗಿಲ್ಲ. ಇನ್ನು ಡ್ರೈ ಇದೆ, ಕಂಪ್ಲೀಟ್ ಅಬ್ಸಾರ್ಪ್ಷನ್ ನನಗೆ ಕಾಣಿಸ್ತಾ ಇಲ್ಲ. ಇದು ನಾರ್ಮಲ್ ವಾಟರ್. ಇದೇ ತರ ನಿಮಗೆ ಭೂಮಿಲೂ ಕೂಡ ಆಗುತ್ತೆ. ಸೊ ನಿಮ್ಮ ನೀರು, ನಿಮ್ಮ ಗೊಬ್ಬರ ನೀವೇನೇ ಕೊಟ್ಟರು ಕೂಡ ವೇಸ್ಟ್ ಆಗ್ತಾ ಇದೆ ಇವತ್ತು. ಸೊ ಇದು ನಾರ್ಮಲ್ ವಾಟರ್ ಅಲ್ಲಿ ಆಗಿರುವಂತದ್ದು. ಹಾಗಿದ್ರೆ ನನ್ನ ಆಕ್ಟಿವಿಟಿ ಪ್ರಾಡಕ್ಟ್ ಏನ್ ಮಾಡ್ತದೆ ನಿಮ್ಮ ಭೂಮಿಗೆ, ಸೊ ನೋಡ್ತಾ ಹೋದ್ರೆ ಪ್ರತಿಯೊಂದು ಲೇಯರ್ ತುಂಬಾ ಸಾಫ್ಟ್ ಆಗಿ ಬರ್ತಿದೆ. ಸೊ ಕಂಪ್ಲೀಟ್ಲಿ ಏನಾಗಿದೆ, ಅಬ್ಸಾರ್ಪ್ಷನ್ ಆಗಿದೆ. ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ ನನಗೆ ಮುಟ್ಲಿಕ್ಕೆ. ಸೊ ಈ ತರ ಸಾಫ್ಟ್ ನಿಮ್ಮ ಭೂಮಿಯಾಗಿ, ಈ ರೀತಿ ನೀವೇನೇ ಭೂಮಿಗೆ ನೀರು ಕೊಟ್ರು ಸೊ ಈ ರೀತಿ ಅಬ್ಸಾರ್ಪ್ಷನ್ ಆದ್ರೆ ಸೊ ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಯೋಚನೆ ಮಾಡಿ. ಸೊ ನಿಮ್ಮ ಭೂಮಿ ಇದೆರಡರಲ್ಲಿ ಯಾವ ತರ ಇರಬೇಕು ಅಂತ ನೀವು ನಿರ್ಧಾರ ಮಾಡಬೇಕು ಫ್ರೆಂಡ್ಸ್. ಎಸ್, ಇದು ಭೂಮಿಯಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ನನ್ನ ಆಕ್ಟಿವಿಟಿ ಅಂತ ಹೇಳಿ. ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಎಲೆಗಳ ಮೇಲೆ ನೀವು ಸ್ಪ್ರೇ ಮಾಡ್ತೀರಲ್ವಾ,
ಸೊ ಎಲೆಗಳ ಮೇಲೆ ಸ್ಪ್ರೇ ಮಾಡಿದಾಗ ಪ್ಲೇನ್ ವಾಟರ್ ಮತ್ತೆ ನಿಮ್ಮ ಒಂದು ಕೆಮಿಕಲ್ಸ್ ಅನ್ನ ಹಾಕೊಂಡು ಸ್ಪ್ರೇ ಮಾಡಿದಾಗ ಯಾವ ರೀತಿ ಇರುತ್ತೆ, ಸೊ ಜಸ್ಟ್ ಅದೇ ಒಂದು 15 ಲೀಟರ್ಸ್ ಆಫ್ ವಾಟರ್ಗೆ ಒಂದು 5 ml ಆಕ್ಟಿವಿಟಿನ ನೀವು ಹಾಕೊಂಡು ಸ್ಪ್ರೇ ಮಾಡಿದ್ರೆ ರಿಸಲ್ಟ್ಸ್ ಹೇಗೆ ಬರುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ನಾನಿಲ್ಲಿ ಬನಾನಾ ಲೀವ್ಸ್, ಬಾಳೆ ಗಿಡದ ಒಂದು ಎಲೆನ ತಗೊಂಡಿದ್ದೀನಿ, ಬಾಳೆ ಎಲೆನ. ಸೊ ಎರಡನ್ನೂ ಏನ್ ಮಾಡ್ತೀನಿ, ಸೈಮಲ್ಟೇನಿಯಸ್ಲಿ ನಾನು ಸೊ ಒಂದು ಪ್ಲೈನ್ ವಾಟರ್ಗೆ ಇನ್ನೊಂದು ನನ್ನ ಆಕ್ಟಿವಿಟಿ ಇರುವಂತ ಒಂದು ಪ್ರಾಡಕ್ಟ್ಗೆ ಡಿಪ್ ಮಾಡಿದ್ದೀನಿ. ಸೊ ಜಸ್ಟ್ ಡಿಪ್ ಮಾಡಿ ತೆಗಿತೀನಿ. ಸೊ ಎಷ್ಟು ಅಬ್ಸರ್ಪ್ಷನ್ ಆಗಿದೆ. ಸೊ ನಿಮಗೆ ಫ್ರಂಟ್ ಸೈಡ್ ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಸೊ ಬಟ್ ಬ್ಯಾಕ್ ಸೈಡ್ ನೋಡಿ ನೀವು ಮಿರಾಕಲ್ ಆಗ್ತೀರಾ. ಸೊ ಎಷ್ಟು ಅಬ್ಸಾರ್ಪ್ಷನ್ ಆಗ್ತಾ ಇದೆ. ಸೊ ಇದು ಪ್ಲೈನ್ ವಾಟರ್, ಅಷ್ಟು ಅಬ್ಸಾರ್ಪ್ಷನ್ ಇಲ್ಲ, ಜಸ್ಟ್ ಡ್ರಾಪ್ ವೈಸ್ ಬಿದ್ದಿದೆ. ಸೊ ಈ ರೀತಿ ಇದ್ದರೆ ಗಾಳಿಗೆ, ಬಿಸಿಲಿಗೆ, ಮಳೆಗೆ ನೀವು ಹಾಕಿರುವಂತ ಎಲ್ಲಾ ಔಷಧಿ ಕೂಡ ವೇಸ್ಟ್ ಆಗುತ್ತೆ. ಬಟ್ ಅದೇ ಒಂದು ನಮ್ಮ ಒಂದು ಆಕ್ಟಿವಿಟಿನ 5 ml ಹಾಕೊಂಡು ಸ್ಪ್ರೇ ಮಾಡಿದ್ರೆ ಈ ರೀತಿ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ದ ಪವರ್ ಆಫ್ ಅವರ್ ಪ್ರಾಡಕ್ಟ್ ಆಕ್ಟಿವಿಟಿ ಗೋಲ್ಡ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇದೇ ರೀತಿ ನಾನು ಫೈನಲಿ ಈ ಒಂದು ಆಕ್ಟಿವಿಟಿ ಪ್ರಾಡಕ್ಟ್ ಫೈನಲ್ ಡೆಮೋ ಕೊಡ್ತಾ ಇದ್ದೀನಿ. ಸಾಕಷ್ಟು ನೀವು ಬಳಸುವಂತ ಕೆಮಿಕಲ್ಸ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್, ಫಂಗಿಸೈಡ್ ಏನಾಗಿರುತ್ತೆ ಆಯಿಲ್ ಫಾರ್ಮ್ ಅಲ್ಲಿ ಇರುತ್ತೆ, ಮತ್ತೆ ಕೆಲವೊಂದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಏನಾಗುತ್ತೆ, ನೀವು ನೀರಲ್ಲಿ ಅದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕಾದ್ರೆ ನಿಮ್ಮ ಒಂದು ಸ್ಪ್ರೇ ಟ್ಯಾಂಕ್ ಇಂದ ನಾಸಲ್ಸ್ ಬ್ಲಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಹಲವಾರು ಜನರು ಇವತ್ತು ಡ್ರಿಪ್ ವೈರ್ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಈ ಒಂದು ಫರ್ಟಿಲೈಸರ್ಸ್ ಅನ್ನ ಡ್ರಿಪ್ ಮುಖಾಂತರ ಕೊಟ್ಟು. ಹಾಗಾಗಿ ಆಮೇಲೆ ತುಂಬಾ ಒಂದು ನೀವು ಬಳಸುವಂತ ಒಂದು ಪ್ರಾಡಕ್ಟ್ ಏನಿದೆ ವಾಟರ್ ಜೊತೆ ಕಂಬೈನ್ ಮಾಡಿದಾಗ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಲ್ಲ. ಸೊ ಜಸ್ಟ್ ಒಂದು ಉಂಡೆ ತರ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸರಿಯಾಗಿ ಸ್ಪ್ರೇ ಆಗಲ್ಲ, ಸ್ಪ್ರೇ ಟ್ಯಾಂಕು ಸಾಕಷ್ಟು ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ನನ್ನ ಒಂದು ಆಕ್ಟಿವಿಟಿ ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡುತ್ತೆ ಅದನ್ನ ನಾನು ಇವತ್ತು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ನಾರ್ಮಲ್ ಪೌಡರ್ ತಗೊಂಡಿದ್ದೀನಿ. ಸೊ ಇದನ್ನೇನ್ ಮಾಡ್ತೀನಿ, ನಾನು ನಾರ್ಮಲ್ ವಾಟರ್ಗೆ ಹಾಕಿದ್ದೀನಿ. ಸೊ ಸ್ವಲ್ಪ ಮಟ್ಟಿಗೆ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಯಾವುದೇ ರೀತಿ ಕೆಳಗಡೆ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ಮೇಲ್ಗಡೆ ಹೇಗಿದೆಯೋ ಹಾಗೆ ಇದೆ. ಆದ್ರೆ ಅದೇ ಸೇಮ್ ಪೌಡರ್ ನಾನು ಏನ್ ಮಾಡ್ತೀನಿ, ಆಕ್ಟಿವಿಟಿಗೆ ಹಾಕ್ತೀನಿ. ಸೊ ಈಗ ನಿಮಗೆ ಮಿರಾಕಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಧಾನಕ್ಕೆ ನೀವು ನೋಡ್ತಾ ಹೋಗ್ಬೋದು ಹೇಗೆ ನಿಧಾನಕ್ಕೆ ಡಿಸಾಲ್ವೇಷನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ನೋಡ್ತಾ ಬನ್ನಿ, ಇದು ಕಂಪ್ಲೀಟ್ಲಿ ಡಿಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಟ್ ಇದು ಹೇಗಿದೆಯೋ ಹಾಗೆ ಇದೆ. ಎಸ್ ಫ್ರೆಂಡ್ಸ್, ಇದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗ್ತಿದೆ. ಈ ರೀತಿ ನಮ್ಮ ಒಂದು ಮೋದಿ ಕೇರ್ ಪ್ರಾಡಕ್ಟ್ ಸೊ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಈ ರೀತಿ ಎಲ್ಲಾ ಒಂದು ಫರ್ಟಿಲೈಸರ್ಸ್ ಆಗಿರ್ಬೋದು, ನಿಮ್ಮ ಯಾವುದೇ ಕೆಮಿಕಲ್ಸ್ ಅನ್ನ ಬಳಸಿದ್ರು ಕೂಡ ಸೊ ನೀಟಾಗಿ ಅಬ್ಸಾರ್ಪ್ಷನ್ ಮಾಡಿ ನಿಮ್ಮ ರೂಟ್ಸ್ ಗೆ ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನು ತಲುಪಿಸುವಂತ ಕೆಲಸ, ನಿಮ್ಮ ಕಾಸ್ಟ್ ಅನ್ನ ಕಮ್ಮಿ ಮಾಡುವಂತ ಕೆಲಸ, ನಿಮ್ಮ ಎಕ್ಸ್ಪೆನ್ಸಸ್ ಅನ್ನ ಕಮ್ಮಿ ಮಾಡಿ ಭೂಮಿಯನ್ನ ಸೇವ್ ಮಾಡಿ ನಿಮಗೆ ಲಾಭವನ್ನ ಕೊಡುವಂತ ಕೆಲಸ ನನ್ನ ಒಂದು ಪ್ರಾಡಕ್ಟ್ ಆಕ್ಟಿವಿಟಿ ಮಾಡಿಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಂದ್ರಾಸ್ ಫಾರ್ ದಿ ವಂಡರ್ಫುಲ್ ಡೆಮಾನ್ಸ್ಟ್ರೇಷನ್. ಎಫೆಕ್ಟಿವ್ ಆಗಿ ಅರ್ಥ ಮಾಡಿಸಿ ಸಿಂಪಲ್ ಆಗಿ ಹೇಗೆ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ. ಗ್ರೇಟ್. ಇವತ್ತು ಎಲ್ಲರೂ ಸಹ ಇದೇ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಲ್ಲ ಈ ಒಂದು ಡೆಮೋನ ನೀವು ಖುದ್ದಾಗಿ ಮಾಡಬೇಕು. ಯಾವ ಕಾರ್ಡ್ಬೋರ್ಡ್ ತಗೋಬೇಕು, ಯಾವ ತರ ಆಕ್ಟಿವಿಟಿ ಹಾಕ್ಬೇಕು. ಎಲೆಗಳು ಬಾಳೆ ಎಲೆಯಲ್ಲಿ ಫ್ರಂಟ್ ಅಲ್ಲಿ ಡಿಫ್ರೆನ್ಸ್ ಕಾಣೋದಿಲ್ಲ, ಬ್ಯಾಕ್ ಸೈಡ್ ಅಲ್ಲಿ ತುಂಬಾ ಎಫೆಕ್ಟಿವ್ ಕಾಣುತ್ತೆ. ಅಂಡ್ ನನ್ನ ಫೇವರೇಟ್ ಯಾವ್ದಪ್ಪ ಅಂದ್ರೆ, ನಾನು ಡೆಮೋ ಮಾಡ್ತಿರ್ಬೇಕಾದ್ರೆ ಯೂಸ್ ಮಾಡ್ತಿದ್ದು ಹಳ್ಳಿಗಳಲ್ಲಿ ಕಳ್ಳಿ ಎಲೆ ಅಂತ ಸಿಗುತ್ತೆ. ತುಂಬಾನೇ ಹಾರ್ಡ್, ತುಂಬಾ ನೀರ್ ಎಷ್ಟು ಹಾಕಿದ್ರು ಸಹಿತ ಹಿಡಿಯೋದಿಲ್ಲ. ಅದನ್ನ ನಾನು ಯೂಸ್ ಮಾಡ್ತಿದ್ದೆ, ತುಂಬಾನೇ ಎಫೆಕ್ಟಿವ್ ಆಗಿ ಬರುತ್ತೆ. ಯಾವ್ದು ಎಲೆ ನೀರನ್ನ ಹಿಡಿಯೋದಿಲ್ಲ ಆ ಎಲೆನ ತಗೊಳ್ಳಿ, ಅವಾಗ ನಿಮ್ಗೆ ಎಫೆಕ್ಟಿವ್ ಆಗಿ ಕಾಣುತ್ತೆ. ತೋರ್ಸೋದಕ್ಕೆ ಡಿಫ್ರೆನ್ಸ್ ತುಂಬಾ ಎಫೆಕ್ಟಿವ್ ಆಗಿ ಬರುತ್ತೆ. ಅದು ನಾವು ಮಾಡ್ಬೇಕಾಗಿರೋದು ಡೆಮಾನ್ಸ್ಟ್ರೇಷನ್. ಅದೇ ತರನೇ ಪೌಡರ್, ಅದೇ ತರನೇ ಕಾರ್ಡ್ಬೋರ್ಡ್, ಇದೇ ತರ ಒಂದು ಪೇಪರ್ಲು ಸಹ ಮಾಡ್ಬೋದು. ಒಂದ್ ಡ್ರಾಪ್ ಹಾಕಿ, ಜಸ್ಟ್ ಒಂದ್ ಡ್ರಾಪ್ ನೀರು, ಜಸ್ಟ್ ಒಂದ್ ಸ್ವಲ್ಪ ಒಂದ್ ಸೂಜಿನಲ್ಲೇ ಆಕ್ಟಿವಿಟಿ ಟಚ್ ಮಾಡಿದ್ರೆ ಸಹಿತ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಈ ತರ ಅನೇಕವಾದ ಡೆಮಾನ್ಸ್ಟ್ರೇಷನ್ ನಾವು ಮಾಡ್ಬಿಟ್ಟು ನನಗೆ ಫಸ್ಟ್ ಕ್ಲಾರಿಟಿ ಸಿಗುತ್ತೆ ಈ ಆಕ್ಟಿವಿಟಿ ಯಾವ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಅದೇ ತರ ನಮ್ಮ ರೈತರಿಗೂ ಸಹಿತ ಕ್ಲಾರಿಟಿ ಕೊಡ್ಬೋದು. ನೀವು ಈ ಡೆಮಾನ್ಸ್ಟ್ರೇಷನ್ ರೈತರಿಗೆ ಮಾಡಿದ್ದೆ ಆದ್ರೆ ಇಮಿಡಿಯೇಟ್ಲಿ ಅವರಿಗೆ ರಿಯಲೈಸ್ ಆಗುತ್ತೆ, ಎಸ್ ಇದು ನಮ್ಮ ಭೂಮಿಗೆ, ನಮ್ಮ ಬೆಳೆಗಳಿಗೆ, ನಮ್ಮ ಸ್ಪ್ರೇಗೆ ವರ್ಕ್ ಆಗುತ್ತೆ ಅಂತ. ಈ ತರ ಕಂಪಲ್ಸರಿ ನಾವು ಡೆಮಾನ್ಸ್ಟ್ರೇಷನ್ ಮಾಡಿನೇ ಅರ್ಥ ಮಾಡಿಸ್ಬೇಕು. ಬರೀ ಥಿಯರಿ ನಾವು ಎಕ್ಸ್ಪರ್ಟ್ ಆಗೋದಕ್ಕೆ ಅಷ್ಟೇ, ಬಟ್ ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಡೆಮಾನ್ಸ್ಟ್ರೇಷನ್ ಈಸ್ ದಿ ರಿಯಲ್ ವೇ ಆಫ್ ಅಪ್ರೋಚ್. ಅವರಿಗೂ ಸಹ ಕ್ಲಾರಿಟಿ ಬಂದು ನಂಬಿಕೆ ಬರುತ್ತೆ ಈ ಪ್ರಾಡಕ್ಟ್ ಈಗ ವರ್ಕ್ ಆಗುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ರು ಈ ಡೆಮಾನ್ಸ್ಟ್ರೇಷನ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ಎಸ್ ಫ್ರೆಂಡ್ಸ್, ಈಗ ನೋಡೋಣ ಇನ್ನು ಏನೇನೆಲ್ಲ ನಿಮಗೆ ಕ್ವಶನ್ಸ್ ಇದೆ. ಯಾವ್ಯಾವ ಕ್ವಶನ್ಸ್ ನಿನ್ನೆ ತುಂಬಾ ಜನ ಕ್ಯೂನಲ್ಲಿ ಇದ್ರಿ, ಕವರ್ ಮಾಡಕ್ಕಾಗಿಲ್ಲ. ಇವಾಗ ಎಲ್ಲರೂ ಸಹಿತ ಆ ಕ್ವಶನ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಸಹ
ಎಲ್ಲದರಲ್ಲೂ ನೀವು ಎಕ್ಸ್ಪರ್ಟ್ ಆಗಬೇಕು. ಯಾವುದೇ ಒಂದು ಕ್ವಶನ್ಸ್ ಇರಬಾರ್ದು. ನಾವು ರೈತರ ಹತ್ರ ಹೋದಾಗ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪೊಸಿಷನ್ಗೆ ನಾವು ಹೋಗ್ಬೇಕಾಗುತ್ತೆ. ಎಸ್, ಇವಾಗ ನಿಮ್ಮ ಕ್ವಶನ್ಸ್ ಎಲ್ಲರೂ ಸಹಿತ ಟಚ್ ಮಾಡಿ. ಎಸ್ ವೇಣುಗೋಪಾಲ್ ಸರ್, ನೀವು ಆನ್ಸರ್ ಮಾಡ್ಬೋದು. ಒಂದೊಂದನೇ ಕ್ವಶನ್ ಪಿಕ್ ಮಾಡೋಣ. ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸರ್. ಸರ್ ನನ್ನ ಪ್ರಶ್ನೆ, ನಮ್ದು ಒಣ ಬೇಸಾಯ ಇದೆ ಸರ್, ನಮ್ದು ನೀರಾವರಿ ಇಲ್ಲ. ನಮ್ದು ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ನಾವು ತೊಗರಿ, ಆಮೇಲೆ ಮೆಕ್ಕೆಜೋಳ, ಜೋಳ ಇದೆಲ್ಲ ಬೆಳಿತೀವಿ. ನಮಗೆ ಇದು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಅರ್ಥ ಆಗಲಿಲ್ಲ. ಅದು ನನ್ನ ಪ್ರಶ್ನೆ ಸರ್. ಸೊ ಒಣ ಬೇಸಾಯದಲ್ಲಿ ನೀವು ತೊಗರಿ ಬಿತ್ತನೆ ಬೀಜ ಮನೆಯದು ಯೂಸ್ ಮಾಡ್ತೀರಾ, ಮಾರ್ಕೆಟ್ ಅಲ್ಲಿ ಸರ್ಟಿಫೈಡ್ ಸೀಡ್ಸ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ತೀರಾ? ಮನೆ ಬೀಜ ಸರ್. ಮನೆ ಬೀಜ ಅಲ್ವಾ? ಸೊ ಇದನ್ನ ಬೀಜೋಪಚಾರ ಮಾಡಿ ಉಪಯೋಗಿಸಬಹುದು ಆಕ್ಟಿವ್ ಮ್ಯಾಕ್ಸ್ ನ. ಯಾಕಂದ್ರೆ ಅದ್ರಲ್ಲಿ ಬ್ಯಾಕ್ಟೀರಿಯಲ್ ಕಲ್ಚರ್ ಇರುತ್ತಲ್ಲ, ಅದು ಕೋಟ್ ಆಗುತ್ತೆ ಬೀಜಗಳ ಮೇಲೆ. ಆ ಮುಖಾಂತರ ಉಪಯೋಗಿಸಿದ್ರೆ ಆ ಬ್ಯಾಕ್ಟೀರಿಯಲ್ ಕಲ್ಚರ್ ಸಾಯಿಲ್ಗೆ ಕ್ಯಾರಿ ಆಗುತ್ತೆ. ಇದು ಒಂದು ಕರೆಕ್ಟ್ ಆಗಿ ಮಾಡಬೇಕಾದಂತ ಪ್ರೊಸೀಜರ್ ಸೈಂಟಿಫಿಕ್ ಆಗಿ. ಇದು ಮಾಡೋದು ಕಷ್ಟ ಆಯ್ತು ಅಂತಂದ್ರೆ ನೀವು ಭೂಮಿಗೆ ಸ್ಪ್ರೆಡ್ ಮಾಡ್ಬೋದು. ಹೇಗೆ ತಿಪ್ಪೆ ಗೊಬ್ಬರ ಹಾಕ್ತೀರಾ ಪ್ರತಿ ವರ್ಷ ನೀವು ಬೆಳೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ? ಹಾಕ್ತೀವಿ ಸರ್. ಸೊ ತಿಪ್ಪೆ ಗೊಬ್ಬರನ ನೀವು ಹೇಗೆ ಚೆಲ್ತೀರಾ ಇಲ್ಲ ಸಾಲ್ಗಷ್ಟೇ ಸರಿತೀರಾ? ಚೆಲ್ತೀವಿ ಸರ್. ಚೆಲ್ತೀರಲ್ವಾ? ಸೊ ತುಂಬಾ ಹುಡುಡಿಯಾಗಿರ್ತಕ್ಕಂಥದ್ದು ಒಂದು 100 kg 200 kg ಗೊಬ್ಬರನ ತೆಗೆದಿಟ್ಕೊಂಡು ಅದಕ್ಕೆ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವ್ 80ನ ನಿಮ್ಮ ಜಮೀನು ಎಷ್ಟಿದೆ ಅದಕ್ಕೆ ಸಾಕಾಗುವಷ್ಟು ಕ್ವಾಂಟಿಟಿ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡಿ ಕಂಪ್ಲೀಟ್ ಆಗಿ ಒಂದು ಸೆಲ್ಕೆ ಗುದ್ಲಿನಲ್ಲಿ ಕಂಪ್ಲೀಟ್ ಮಿಕ್ಸ್ ಮಾಡಿಬಿಡ್ಬೇಕು. ಈ ಲಿಕ್ವಿಡ್ ಹಾಕ್ಬಿಟ್ಟು ಅದನ್ನ ಇಡೀ ಜಮೀನಿಗೆ ಚೆಲ್ಕೊಂಡು ಬಂದ್ಬಿಟ್ಟು ಭೂಮಿನ ಉಳುಮೆ ಮಾಡಿಬಿಡ್ರಿ. ಮಣ್ಣಲ್ಲಿ ಸೇರ್ಕೊಳ್ಳುತ್ತದು, ತನ್ನ ಕಾರ್ಯ ತಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಮೇಲೆ ನೀವು ಬಿತ್ತನೆ ಮಾಡ್ಕೊಂಡು ಹೋಗ್ಬೋದು. ಒಂದ್ ವೇಳೆ ರಸಗೊಬ್ಬರ ಹಾಕಿದ್ರೆ ಸರ್ ಅದರಲ್ಲಿ ಅದ್ ರಸಗೊಬ್ಬರದ ಜೊತೆ ಹಾಕೋದ್ ಬೇಡ. ನೀವು ಭೂಮಿಗೆ ನೀವು ರಸಗೊಬ್ಬರ ಹಾಕೊಳ್ಳಿ, ಆಕ್ಟಿವ್ ಮ್ಯಾಕ್ಸ್ ನ ರಸಗೊಬ್ಬರದ ಜೊತೆ ಸೇರಿಸಿ ಅಪ್ಲೈ ಮಾಡೋದು ಬೇಡ. ಬೇರೆ ಬೇರೆ ಇದು ತಿಪ್ಪೆ ಗೊಬ್ಬರದ ಜೊತೆ ಹಾಕಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅದರಲ್ಲಿ, ಯಾಕಂದ್ರೆ ಜೀವಾಣುಗಳಿರುತ್ತೆ. ಡೈರೆಕ್ಟ್ ಆಗಿ ನಾವು ರಾಸಾಯನಿಕ ಗೊಬ್ಬರಗಳ ಜೊತೆ ಆದಾಗ ಡೈರೆಕ್ಟ್ ವಿಷ ಹಾಕದಂಗ ಆಗುತ್ತವು, ಅವು ಹಾಳಾಗೋ ಸಾಧ್ಯತೆ ಇರುತ್ತೆ. ತಿಪ್ಪೆ ಗೊಬ್ಬರ ಅವೈಲಬಿಲಿಟಿ ಇಲ್ಲ ಅಂದ್ರೆ ಮರಳಿಗೆ ಮಿಕ್ಸ್ ಮಾಡ್ಕೊಂಡು ಚೆಲ್ಬಹುದು ನೀವು ಮಣ್ಣಿಗೆ. ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಗುತ್ತೆ? ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಓಕೆ. ಸರಿ, ಅದು ನಾನು ಶೇರ್ ಮಾಡ್ತೀನಿ. ಇಲ್ಲ, ಶೇರಿಂಗ್ ಸರ್, ಇದಕ್ಕೆ ನಾವು ಏನ್ ಮಾಡೋಣ, ಪ್ರತಿಯೊಂದ್ ದಿವಸನೂ ಒಬ್ರಿಗೆ ನೀವ್ ಎಕ್ಸ್ಪರ್ಟ್ ಆಗ್ಬೇಕು. ಬಿಕಾಸ್ ಏನಾಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ಕೊಟ್ರೆ ಎಲ್ಲರೂ ನೀವ್ ಎಕ್ಸ್ಪರ್ಟ್ ಆಗ್ದಲೆ ಎಲ್ಲಾ ರೈತರುಗಳಿಗೆ ಕಾಂಟ್ಯಾಕ್ಟ್ ಕೊಟ್ಬಿಡ್ತೀರಾ. ಅದ್ರ ಬದಲು ಈಗ ನೀವುಗಳು ಎಕ್ಸ್ಪರ್ಟ್ ಆಗೋದಕ್ಕೆ ಈ ಸೆಷನ್ ಮಾಡ್ತಾ ಇರೋದು. ನೀವೆಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿ ಮತ್ತೆ ಇನ್ನು ಏನಾದ್ರು ಕ್ವಶನ್ಸ್ ಇದ್ರೆ ನೆಕ್ಸ್ಟ್ ರೆಗ್ಯುಲರ್ ಆಗಿ ವೀಕ್ಲಿ ವೇಣುಗೋಪಾಲ್ ಸರ್ ನಮ್ಮ ಕ್ಲಾಸ್ ನಾನು ಕೊಡಿಸ್ತೀವಿ, ಅದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿ. ಬಿಕಾಸ್ ಐನೋ ವೇಣುಗೋಪಾಲ್ ಸರ್ ಕೊಡಕ್ ರೆಡಿ ಇದಾರೆ ಅದ್ರ ಬಗ್ಗೆ, ಆದ್ರೆ ಅವರು ಸೇವೆ ಮಾಡಕ್ ರೆಡಿ ಇದಾರೆ. ಬಟ್ ಅದು ಮಿಸ್ಯೂಸ್ ಆಗ್ಬಿಡುತ್ತೆ. ಎಲ್ಲರೂ ಏನ್ ಮಾಡ್ತಾರೆ, ಸುಮ್ನೆ ನಂಬರ್ ಕೊಟ್ಬಿಟ್ಟು ಎಲ್ಲ ಏನೇ ಇದ್ರು ಅವ್ರಿಗೆ ಕೇಳ್ಕೊಳ್ಳಿ ಅಂತ ಕೊಡೋಕ್ ಚಾನ್ಸಸ್ ಇರುತ್ತೆ. ಇಲ್ಲಿ ಇರ್ತಕ್ಕಂಥ 1000 ಜನಕ್ಕೆ ಅದು ಆನ್ಸರ್ ಮಾಡಕ್ ಆಗೋದಿಲ್ಲ. ಬಟ್ ನೀವುಗಳು ವೇಣುಗೋಪಾಲ್ ಸರ್ ತರ ಆಗ್ಬೇಕು. ಅಂದ್ರೆ ಬೇಸಿಕ್ ಆಗಿ ಅಷ್ಟು ಸೈನ್ಸ್ ತಿಳ್ಕೊಳ್ದೆ ಇದ್ರು ಬೇಸಿಕ್ ಆಗಿ ಒಬ್ಬ ರೈತನಿಗೆ ಏನೇನ್ ಬೇಕು ಅನ್ನೋದು ಅರಿವನ್ನ ನೀವು ಮೂಡಿಸ್ಕೋಬೇಕು. ಸರಿ ಸರ್, ಸರಿ ಇದೆ ಸರ್. ಇದನ್ನ ನೋಟ್ ಮಾಡ್ಕೊಳ್ಳಿ. ನೀವು ಮರ್ತೋಗೋ ಚಾನ್ಸಸ್ ಇರ್ತದೆ. ಮತ್ತೆ ಹೇಳಕ್ ಹೋದಾಗ ಬರ್ದಿಟ್ಕೊಬಿಡಿ. ಇವಾಗ ಏನ್ ನೀವು ಆನ್ಸರ್ ಪಡ್ಕೊಂಡ್ರೆ ಇದನ್ನ ಬರ್ದಿಟ್ಕೊಳ್ಳಿ ಸೂಕ್ಷ್ಮವಾಗಿ. ಅದನ್ನ ನೀವು ಮತ್ತೆ ನೋಡ್ಕೊಳ್ತಾ ಹೋಗ್ಬೋದು. ಸರಿ ಸರ್, ಸರಿ ಸರ್. ಮತ್ತೆ ಇದಿಷ್ಟು ಮತ್ತೆ ಆಕ್ಟಿವಿಟೀಸ್ ನೆಕ್ಸ್ಟ್ ಏನಿರುತ್ತೆ ಸರ್? ಇಷ್ಟೇನಾ? ಇಲ್ಲ, ಇದು ಫಸ್ಟ್ ಟೈಮ್ ನೀವು ಭೂಮಿ ಪ್ರಿಪೇರ್ ಮಾಡೋದಕ್ಕೆ. ಆಮೇಲೆ ನೀವು ಕುಂಟೆ ಹೊಡಿತೀರಲ್ವಾ, ಸಾಲು ಮಾಡೋದು ಯಾವ ತರ ಮಾಡ್ತೀರಾ, ಕುಂಟೆ ಹೊಡಿತೀರಲ್ವಾ, ಆ ಟೈಮಲ್ಲಿ ಇನ್ನೊಂದ್ಸರಿ ನೀವು ಸಾಲುಗಳಿಗೆ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಇದೇ ಪ್ರೊಸೀಜರ್. ಒಂದಷ್ಟು ಚೆನ್ನಾಗಿ ಉಡಿ ಆಗಿರ್ತಕ್ಕಂಥದ್ದು, ಕಳುತೋಗಿರೋ ಗೊಬ್ಬರ, ಹಸಿ ಸಗಣಿ ಇರಬಾರ್ದು, ಚೆನ್ನಾಗಿ ಡಿಕಂಪೋಸ್ ಆಗಿರೋದು ಅಂತ ಹೇಳ್ತೀವಿ. ಆ ತರದ್ದು ಉಡಿ ಆಗಿರ್ತಕ್ಕಂಥ ಗೊಬ್ಬರಕ್ಕೆ ಇದೇ ಕಾಂಬಿನೇಷನ್, ಈ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ 80 ಮಿಕ್ಸ್ ಮಾಡ್ಕೊಂಡು ಸಾಲುಗಳಿಗೆ ಸರಿದು ಬಿಟ್ಟು ಅದ್ರ ಮೇಲೆ ಮಣ್ಣನ್ನ ಹಾಕ್ಬೋದು. ಅವಾಗ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸರಿ ಸರ್. ಮತ್ತೆ ಇವಾಗ ತೊಗರಿಗೆ ಎಲ್ಲ ಕೀಟ ಆಗಿರ್ತಲ್ಲ ಸರ್, ಅವಾಗ ಏನಾದ್ರು ಮಾಡ್ಬೇಕಾ? ನೀವು ಕೀಟನಾಶಕ ಸ್ಪ್ರೇ ಮಾಡುವಾಗ ಆಕ್ಟಿವ್ 80 ಯೂಸ್ ಮಾಡಬಹುದು. ಆಕ್ಟಿವ್ ಮ್ಯಾಕ್ಸ್ ಯೂಸ್ ಮಾಡಬಹುದು ನೀವು ಫೋಲಿಯರ್ ಸ್ಪ್ರೇಗೆ. ಅದೇ ನೀವು ನಿನ್ನೆ ಕೇಳಿಸ್ಕೊಂಡ್ರಲ್ಲ, ಬೆಳವಣಿಗೆ ಹಂತದಲ್ಲಾದ್ರೆ 1 ಲೀಟರ್ಗೆ 1 ml, ಹೂ ಬಿಡೋ ಹಂತದಲ್ಲಿ 1 ಲೀಟರ್ಗೆ 1 ml, ಕಾಯಿ ಆಗಿರುತ್ತಲ್ಲ ಕಾಯಿ ಕಟ್ಟೋ ಹಂತದಲ್ಲಿ ಬೇಕಾದ್ರೆ 2 ml 1 ಲೀಟರ್ಗೆ ಹಾಕಿ ನೀವು ಫೋಲಿಯರ್ ಸ್ಪ್ರೇ ಮುಖಾಂತರ ಉಪಯೋಗಿಸಬಹುದು. ಅದರಲ್ಲಿ ಇನ್ಸ್ಟಂಟ್ ಆಗು ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅದರಲ್ಲಿ ಅಮೈನೋ ಆಸಿಡ್ಸ್ ಇರುತ್ತೆ, ಹ್ಯೂಮಿಕ್ ಆಸಿಡ್ ಇರುತ್ತೆ. ಅದು ತಕ್ಷಣ ರಿಸಲ್ಟ್ ಕೊಡುತ್ತೆ ನಿಮ್ಗೆ.
ಫೋಲಿಯರ್ ಸ್ಪ್ರೇಗೂ ಉಪಯೋಗಿಸಬಹುದು. ಭೂಮಿಗೆ ಹಾಕಿದಾಗ ಅದರಲ್ಲಿರ್ತಕ್ಕಂಥ ಜೀವಾಣುಗಳು ಆಕ್ಟಿವ್ ಆಗಿ ಮಣ್ಣನ್ನ ಸದೃಢಗೊಳಿಸುತ್ತೆ, ಮಣ್ಣಿಂದ ಪೋಷಕಾಂಶಗಳನ್ನ ಹೆಚ್ಚು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೆ ಇನ್ಸ್ಟಂಟು ಸಿಗುತ್ತೆ, ಕಾನ್ಸ್ಟೆಂಟು ಸಿಗುತ್ತೆ, ಎರಡು ರೀತಿನಲ್ಲೂ ಅಪ್ಲೈ ಮಾಡಿದಾಗ. ಸರಿ ಸರ್. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ವಿಜಯ್ ಸರ್ ಅಂಡ್ ವೇಣುಗೋಪಾಲ್ ಸರ್, ಗುಡ್ ಮಾರ್ನಿಂಗ್ ಸರ್. ಈಗ ನಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು ಮರಕ್ಕೆ ಅಂತ ಕೊಡಕ್ಕೆ ಅಂತ ಹೋದ್ರೆ, ಸುತ್ತಕ್ಕೆ ಹಾಕಕ್ ಹೋದ್ರೆ ನೀವು ಹೇಳಿದ್ರೆ ಬೇರುಗಳು ಮುಂದಕ್ಕೆ ಹೋಗಿರುತ್ತೆ, ಸರಿ ಕೂಡ ಹೌದು. ಸೊ ಅದಕ್ಕೆ ನನ್ಗೆ ಅನ್ಸಿದ್ದು, ನನ್ನ ಥಾಟ್ ಇದು, ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಇಡೀ ಭೂಮಿಗೆ ಸ್ಪ್ರೇ ತರ ಮಾಡಿ ನೀರ್ ಬಿಡ್ತಾರಲ್ಲ, ನೀರ್ ಬಿಡೋ ತರ ಮಾಡೋದ್ರಿಂದ ಅವಾಗ ಸಂಪೂರ್ಣವಾಗಿ ನಮ್ಮ ತೋಟದಲ್ಲಿ ಅಥವಾ ಇದರಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲಾ ಜಾಗನೂ ಕೂಡ ಫರ್ಟಿಲೈಸ್ ಆಗಿ, ಅಂದ್ರೆ ಈ ಒಂದು ಆಕ್ಟಿವ್ ಮ್ಯಾಕ್ಸ್ ನ ಫರ್ಟಿಲೈಸ್ ಆಗಿ ಒಂದು ಒಳ್ಳೆ ಅದ್ಭುತವಾದಂತ ಒಂದು ಭೂಮಿ ಆಗುತ್ತೇನೋ ಅನ್ನೋ ಭಾವನೆಯಲ್ಲಿ ನಾನು ಪ್ರಶ್ನೆ ಕೇಳಿದೆ, ಒಂದೇದು. ಅಂಡ್ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈ ಆಕ್ಟಿವ್ 80 ಗೋಲ್ಡ್ ಮತ್ತೆ ಆಕ್ಟಿವ್ 80 ಮಾಡಿದಾಗ ಅದು ಆರ್ಗ್ಯಾನಿಕ್, ಇದು ಇನ್ಆರ್ಗ್ಯಾನಿಕ್. ಇನ್ಆರ್ಗ್ಯಾನಿಕ್ ಅಂತಂದ್ರೆ ಇದು ಕೆಮಿಕಲ್ ಅನ್ನೋದು ಒಂದು ಪ್ರಶ್ನೆ ಸರ್. ಅದು ಆರ್ಗ್ಯಾನಿಕ್ ಆಗಿರುತ್ತೆ, ಇದು ಇನ್ಆರ್ಗ್ಯಾನಿಕ್ ಅಂದ್ರೆ ಇದು ಕೆಮಿಕಲ್ ಬೇಸ್ ಇರುತ್ತಾ, ಅದು ವೆಜಿಟೇಬಲ್ ಬೇಸ್ ಇದೆ, ಅದು ಆರ್ಗ್ಯಾನಿಕ್ ಗೊತ್ತಾಯ್ತು. ಹಾಗಾದ್ರೆ ಇದು ಯಾವ ಬೇಸ್ ಅಂತ? ಖಂಡಿತ. ಈಗ ನಿಮ್ಮ ಮೊದಲನೇ ಪ್ರಶ್ನೆ ಇಡೀ ಭೂಮಿಗೆ ಸೇರ್ಸೋದು, ಖಂಡಿತ ಅದೇ ನಮ್ಮ ಮುಖ್ಯ ಉದ್ದೇಶ ಇರೋದು. ಇಲ್ಲಿ ನೀವು ಬೆಳೆ ಯಾವುದು, ಬೆಳೆ ಅಂತರ ಎಷ್ಟಿದೆ, ಆಮೇಲೆ ಕಳೆ ನಿರ್ವಹಣೆ ಮಾಡ್ತಾ ಇದ್ದೀರಾ, ಅದೇ ಕಳೆ ನಿರ್ವಹಣೆ. ಇಲ್ಲಿ ಏನಾಗ್ತದೆ, ಇಡೀ ಭೂಮಿಗೆ ಸೇರಿದಾಗ ನಿಮ್ಗೆ ಒಂದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅದರಲ್ಲಿ ತುಂಬಾ ಘಟಕಗಳಿದೆ ಅಂತ ನೋಡಿದ್ರಲ್ವಾ, ಅದರಲ್ಲಿ ನಿಮಗೆ ಏನು ಜೀವಾಣುಗಳಿದೆ ಅದು ಖಂಡಿತ ಉಪಯೋಗ ಆಗುತ್ತೆ. ಅದರಲ್ಲಿರೋ ಅಮೈನೋ ಆಸಿಡ್ ಮತ್ತೆ ಹ್ಯೂಮಿಕ್ ಆಸಿಡ್ ಇದೆ, ಅದು ಸ್ವಲ್ಪ ಇನ್ಸ್ಟಂಟ್ ಆಗಿ ರಿಲೀಸ್ ಆಗುತ್ತೆ. ಅದನ್ನ ಕಳೆಗಳು ಬಳಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಇಡೀ ಭೂಮಿಗೆ ಅಪ್ಲೈ ಮಾಡ್ಬೋದು, ಅವಾಗ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಸೊ ಅಲ್ಲಿ ಅಫೋರ್ಡಬಲ್ ಅನ್ನೋದೊಂದು ಕ್ವಶನ್ ಬರುತ್ತೆ, ಅದನ್ನು ನೋಡ್ಬೇಕಾಗುತ್ತೆ. ಖಂಡಿತ ಅಪ್ಲೈ ಮಾಡ್ಬೋದು ಇಡೀ ಭೂಮಿಗೆ. ಆಮೇಲೆ ಇದರಲ್ಲಿ ಕೆಮಿಕಲ್ ಇದೆಯಾ ಅನ್ನೋದಕ್ಕೆ, ಖಂಡಿತ ನಾನ್ ಅಯಾನಿಕ್. ಅದರ ಉದ್ದೇಶ ಸರ್ಫೇಸ್ ಟೆನ್ಷನ್ ಬ್ರೇಕ್ ಮಾಡೋದಕ್ಕೆ ಯೂಸ್ ಮಾಡಿರೋದು. ಅದು ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಅಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದು ಯಾವುದೇ ಸೈಡ್ ಎಫೆಕ್ಟ್ ಮಾಡೋದಿಲ್ಲ, ಅದನ್ನ ಖಂಡಿತ ಉಪಯೋಗಿಸಬಹುದು. ಆಕ್ಟಿವಿಟಿ ಗೋಲ್ಡ್ ಉಪಯೋಗಿಸಬಹುದು ನೀವು. ಅಲ್ಲಿ ಮತ್ತದೇ ಬಡ್ಜೆಟ್ ಹೆಚ್ಚಿನ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಿದಾಗ ರೈತರಿಗೆ ಹೊರೆ ಆಗುತ್ತಾ ಅನ್ನೋದೊಂದು ಕ್ವಶನ್ ಬರುತ್ತೆ, ಅದನ್ನ ನೋಡಿ ಡಿಸೈಡ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವೇಣುಗೋಪಾಲ್ ಸರ್, ಗುಡ್ ಮಾರ್ನಿಂಗ್ ಸರ್. ಇದು ನಮ್ಮ ಕ್ಲೈಂಟ್ ಒಬ್ರು, ಅವರು ಯಾವುದೇ ರೀತಿ ಕೆಮಿಕಲ್ ರಾಸಾಯನಿಕ ಪದಾರ್ಥಗಳನ್ನ ಬಳಸಿಲ್ಲ. ಅವರು ಅಡಿಕೆ ಮರ ಹಾಕಿದ್ದಾರೆ. ಅವ್ರಿಗೆ ಇವಾಗ ಬರೀ ತಿಪ್ಪೆ ಗೊಬ್ಬರ ಅದು ಇದು ಅದೇ ಅದರಲ್ಲೇ ಅವರು ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ಬೋದು ಸರ್? ಆಯ್ತಾ ಕ್ವಶನ್ ಇನ್ನಿದೆಯಾ ಸರ್? ಮುಗಿತಾ? ಅದೇ ಸರ್, ಬೇರೆ ಯಾವುದೇ ಕೆಮಿಕಲ್ ಔಷಧಿಗಳನ್ನ ಬಳಸ್ತಾ ಇಲ್ಲ ಸರ್. ನಮ್ಮ ಉದ್ದೇಶ ಅದೇ ಅಲ್ವಾ, ನಮ್ಮ ಉದ್ದೇಶ ಅದೇ ಅಲ್ವಾ. ಮೋದಿಕೇರ್ನ ಉದ್ದೇಶನು ಕೆಮಿಕಲ್ ಮುಕ್ತವಾದ ಒಂದು ವಾತಾವರಣ, ಮಣ್ಣನ್ನು ಸೃಷ್ಟಿ ಮಾಡಬೇಕು ಅಂತ. ಇಲ್ಲಿ ಆಕ್ಟಿವ್ 80 ಗೋಲ್ಡ್ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ನೀವು ರೆಕಮೆಂಡ್ ಮಾಡಿ. ಆಕ್ಟಿವ್ 80 ರೆಕಮೆಂಡ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅಲ್ಲಿ ಮತ್ತೆ ಇದು ಎರಡರಲ್ಲಿ ಏನ್ ವ್ಯತ್ಯಾಸ ಅಂತ ಅವ್ರು ಕೇಳಿದಾಗ ನೀವ್ ಹೇಳಿರ್ತೀರಿ ಇದು ವೆಜಿಟೇಟಿವ್ ಮೀನ್ಸ್ ಇಂದ ಬಂದಿರೋದು ಅಂತ. ಹಾಗಾದ್ರಲ್ಲಿ ಇದರಲ್ಲಿ ಕೆಮಿಕಲ್ಸ್ ಇದೆ ಅಂತ ಅವ್ರಿಗೆ ಒಂದು ಡೌಟ್ ಬರುತ್ತೆ. ಅಂತವ್ರಿಗೆ ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಅಂದವ್ರಿಗೆ ಆಕ್ಟಿವ್ 80 ಗೋಲ್ಡ್ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಇದು ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡಿ. ಈ ಪ್ರೋಸೆಸ್ ನೀವೇನ್ ನಿನ್ನೆ ಅರ್ಥ ಮಾಡ್ಕೊಂಡಿದ್ದೀರಿ ಇದನ್ನ ಹೇಳಿ. ಅಂದ್ರೆ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ಆಡ್ ಮಾಡಿರೋದು, ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್, ಇದು ಯಾವುದೇ ಕೆಮಿಕಲ್ ಸೇರಿಸಲಾಗಿಲ್ಲ. ಇದನ್ನ ಯಾವ ರೀತಿ ಸ್ಪ್ರೇ ಡ್ರೈಯಿಂಗ್ ಟೆಕ್ನಾಲಜಿ ಮುಖಾಂತರ ಪ್ರೊಸೆಸಿಂಗ್ ಮಾಡಿರೋದು. ಮ್ಯಾಕ್ಸಿಮಮ್ ಸಮುದ್ರ ಕಳೆಯಲ್ಲಿ ಏನ್ ಸಿಗುತ್ತೆ ಅಷ್ಟು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರುತ್ತೆ. ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ಹಾಕಿರ್ತೀವಿ. ಮತ್ತೆಗೆ ಹ್ಯೂಮಸ್ ಅಂತ ಹೇಳಿದ್ರಲ್ಲ, ಹ್ಯೂಮಸ್ ಅಂದ್ರೆ ಒಂದು ಆಡ್ ಭಾಷೆಯಲ್ಲಿ ಹೇಳೋದಾದ್ರೆ ತಿಪ್ಪೆ ಗೊಬ್ಬರದ ರಸ. ಅದನ್ನ ನಿಮ್ಗೆ ಅರ್ಥ ಮಾಡಿಸಿದ್ರೆ ಅವ್ರಿಗೆ ಇದ್ರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಅಂತ, ಖಂಡಿತ ಅವ್ರಿಗೆ ಮನವರಿಕೆ ಆಗುತ್ತೆ, ಯೂಸ್ ಮಾಡ್ಬೋದು ಸರ್. ಆಮೇಲೆ ಇದು ಬೇರೆ ಅವಾಗಲೇ ನಿನ್ನೆ ಹೇಳ್ದಂಗೆ ಬೇರೆ ಔಷಧಿ ಜೊತೆ ಸಿಂಪಡಿಸುವಂಗಿಲ್ಲ, ಇಲ್ಲ ಇದನ್ನ ಸಪ್ರೇಟ್ ಆಗಿ ಆಕ್ಟಿವ್ ಮ್ಯಾಕ್ಸ್ ಸಪ್ರೇಟ್ ಆಗಿ ಸಿಂಪಡಿಸ್ಬೇಕಾ ಸರ್ ಇದನ್ನ? ಈಗ ಸಪ್ರೇಟ್ ಮಾಡಿದ್ರೆ ಒಳ್ಳೇದು. ಬಟ್ ಕೆಲವು ಕಡೆ ಫೋಲಿಯರ್ ಸ್ಪ್ರೇ ಮಾಡುವಾಗ ಪ್ರಾಕ್ಟಿಕಲ್ ಚಾಲೆಂಜ್ ಇರುತ್ತೆ ರೈತರಿಗೆ, ನಾವು ಪದೇ ಪದೇ ಸ್ಪ್ರೇ ಮಾಡಕ್ಕಾಗಲ್ಲ ಅಂತಾರೆ. ಅವಾಗ ಮಾಡಿದಾಗ ಕೆಲವು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಮಾಡಬಹುದು, ಮಾಡಬಾರದು ಅಂತ ಏನಿಲ್ಲ. ಫೋಲಿಯರ್ ಸ್ಪ್ರೇ ಔಷಧಿಗಳ ಜೊತೆ ಮಾಡಬಹುದು.
ಔಷಧಿಗಳ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಅಲ್ಲಿ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಬೇಕು. ಹೈಲಿ ಆಲ್ಕಲೈನ್ ಅಂತ ಹೇಳ್ತೀವಿ ನಾವು, ಆ ತರ ಕೆಮಿಕಲ್ಸ್ ಅಲ್ಲಿ ಇದು ಕಂಪ್ಯಾಟಿಬಿಲಿಟಿ ಇರಲ್ಲ. ಟ್ರಯಲ್ ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನ ಒಂದು ಸಣ್ಣ ಕಂಟೈನರ್ ಅಲ್ಲಿ ಮಿಕ್ಸ್ ಮಾಡಿ ಹೇಗಿರುತ್ತೆ ಲಿಕ್ವಿಡ್ ಅಂತ ನೋಡ್ಬೇಕು. ಒಂದೊಂದ್ಸರಿ ಒಡೆದೋಗ್ಬಿಡುತ್ತೆ, ಮೊಸರು ತರ ಆಗೋಗ್ಬಿಡುತ್ತೆ. ಅಲ್ಲಿ ಎಲ್ಲಾ ಘಟಕ ಕಂಪ್ಲೀಟ್ ಡಿಕಂಪೋಸ್ ಆಗ್ಬಿಡುತ್ತೆ. ಆ ತರ ಕಾಂಬಿನೇಷನ್ ಮಾಡಿ ಯೂಸ್ ಮಾಡಬಹುದು. ಎಮರ್ಜೆನ್ಸಿಗೆ ಮಾತ್ರ ಆ ತರ ಬಳಸಬಹುದು ಅನ್ಸುತ್ತಲ್ಲ ಸರ್? ಯಾಕಂದ್ರೆ ಫಸ್ಟ್ ಪ್ರಯಾರಿಟಿ ಗೊಬ್ಬರ ಜೊತೆ ಯಾವುದೇ ಮೆಡಿಸಿನ್ ಕೆಮಿಕಲ್ ಜೊತೆ ಆಕ್ಟಿವ್ ಮ್ಯಾಕ್ಸ್ ಮಿಕ್ಸ್ ಮಾಡಂಗಿಲ್ಲ. ದಿಸ್ ಇಸ್ ಅ ಸೈನ್ಸ್. ಎಮರ್ಜೆನ್ಸಿಗೆ ಏನು ಮಾಡಕ್ ಆಗೋದಿಲ್ಲ ಅಂದಾಗ ಈ ತರ ವೇಣುಗೋಪಾಲ್ ಸರ್ ಹೇಳ್ದಂಗೆ ಚೆಕ್ ಮಾಡ್ಬಿಟ್ಟು ಬಳಸಬೇಕಾಗತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಾನು ಶ್ರೀನಿಧಿ ಅಂತ. ಸರ್, ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಇವಾಗ ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಈಗ ಆಕ್ಟಿವ್ ಮ್ಯಾಕ್ಸ್ ನ ಬಳಕೆ ಯಾವ ತರ ಮಾಡ್ಬೋದು? ಮತ್ತೆ ಇನ್ನೊಂದು, ಈಗ ಅಡಿಕೆ ಗಿಡಗಳಿಗೆಲ್ಲ, ಹಿಂಗಾರಗಳಿಗೆಲ್ಲ ಆಕ್ಟಿವ್ ಮ್ಯಾಕ್ಸ್ ಕೊಡೋದು ಸೂಕ್ತ ಆಗ್ತದಾ, ಅಥವಾ ಈ ಹರಳುದ್ರದು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತದ ಅಂತ ಇನ್ನು ಕ್ವಶನ್. ಮತ್ತೆ ಈಗ ಕೆಮಿಕಲ್ ಒಟ್ಟಿಗೆ ಅಂದ್ರೆ ಈಗ ಇನ್ಸೆಕ್ಟಿಸೈಡ್ ಒಟ್ಟಿಗೆಲ್ಲ ಆಕ್ಟಿವ್ ಮ್ಯಾಕ್ಸ್ ನ ಬಳಕೆ ಆಗ್ತದ, ಅಥವಾ ಇದು ಏನು ಆಕ್ಟಿವ್ 18 ಕೆಮಿಕಲ್ ಒಟ್ಟಿಗೆ, ಅಂದ್ರೆ ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ ಒಟ್ಟಿಗೆ ಎಲ್ಲ ಹಾಕ್ಬೋದಾ ಅಂತ? ಅಂದ್ರೆ ಪ್ಲಸ್ ಏನು ಸಾವಯವ ಗೊಬ್ಬರದೊಟ್ಟಿಗೆ ಹಾಕೋದು ಮಾತ್ರ ಸೂಕ್ತವ, ಅಥವಾ ಈಗ 19 ಆಲ್ ಅಂತೆಲ್ಲ ಇದೆಯಲ್ಲ ಅದರೊಟ್ಟಿಗೆಲ್ಲ ಇದನ್ನು ಕೊಡ್ಬೋದಾ ಅಂತ? ಸೊ ಇಲ್ಲಿ ಅರ್ಧ ಆನ್ಸರ್ ಈ ಮುಂದಿನ ಪ್ರಶ್ನೆಯಲ್ಲಿ ಸಿಕ್ಕಿದೆ. ಹಿಂದಿನ ಪ್ರಶ್ನೆಯಲ್ಲಿ ಆಕ್ಟಿವ್ 18 ನೀವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಜೊತೆ ಎಲ್ಲರ ಜೊತೆನೂ ಯೂಸ್ ಮಾಡಬಹುದು. ಸೊ ಈಗಾಗಲೇ ಕೇಳಿಸ್ಕೊಂಡಾಗ ನೀವು ಆಕ್ಟಿವ್ ಮ್ಯಾಕ್ಸ್ ಅನ್ನು ಉಪಯೋಗಿಸುವಾಗ ಆದಷ್ಟು ಕೆಮಿಕಲ್ಸ್ ಜೊತೆ ಮಿಕ್ಸ್ ಮಾಡದೇ ಇದ್ರೆ ಆ ಪ್ರಾಡಕ್ಟ್ ನಾವೇನು ಸ್ಪೆಷಲ್ ಫೀಚರ್ಸ್ ಹೇಳಿದೀವಿ ಅಷ್ಟು ಬೆನಿಫಿಟ್ ಪಡ್ಕೊಳ್ತೀವಿ. ಕೆಮಿಕಲ್ಸ್ ಜೊತೆ ಮಿಕ್ಸ್ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ಏನಿದೆ, ಲೈವ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ, ಅದರಲ್ಲಿರೋವು ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಹಾಳಾಗೋ ಸಾಧ್ಯತೆ ಇರುತ್ತೆ. ಅಗೇನ್ ಇಲ್ಲಿ ಕೆಲವೊಂದಷ್ಟು ಪ್ರಾಕ್ಟೀಸ್ ಅವೈಜ್ಞಾನಿಕವಾಗಿ ಮಾಡ್ತಾ ಇರ್ತಾರೆ. ಸ್ಪ್ರೇ ಸೊಲ್ಯೂಷನ್ ಮಿಕ್ಸ್ ಮಾಡಿಟ್ಟು ಆಕ್ಚುಲಿ ತಕ್ಷಣ ಯೂಸ್ ಮಾಡ್ತಾ ಇರಬೇಕು. ನೀವೆಷ್ಟು ಡಿಲೇ ಮಾಡ್ತೀರೋ ಅಷ್ಟು ಡಿಸಿಂಟಿಗ್ರೇಟ್ ಆಗ್ತಾ ಇರ್ತವೆ ಒಂದೊಂದು, ಯಾಕಂದ್ರೆ 3-4 ಮಾಲಿಕ್ಯೂಲ್ ಮಿಕ್ಸ್ ಮಾಡಿರ್ತೀವಿ ಯೂಶಲಿ ಫೋಲಿಯರ್ ಸ್ಪ್ರೇ ಮಾಡುವಾಗ. ಇದನ್ನು ಗಮನಿಸಬೇಕು. ಹೆಚ್ಚು ಹೊತ್ತು ಬೇರೆ ಬೇರೆ ಕೆಮಿಕಲ್ಸ್ ಒಂದೇ ಟ್ಯಾಂಕ್ ಅಲ್ಲಿ ಇಟ್ಟಾಗ ನಾವು ಅದು ರಿಯಾಕ್ಷನ್ ಆಗಕ್ಕೆ ಶುರುವಾಗ್ತಾ ಇರ್ತದೆ, ಕ್ವಾಲಿಟಿ ಡಿಗ್ರೇಡ್ ಆಗ್ತಾ ಹೋಗ್ತಾ ಇರ್ತದೆ, ಒಂದು ಹೊಸ ಮಾಲಿಕ್ಯೂಲ್ ಫಾರ್ಮೇಶನ್ ಆಗೋ ಸಾಧ್ಯತೆ ಇರ್ತದೆ. ಅದು ನಿಮ್ಮ ಗಿಡಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ನೀವ್ ಅಂದ್ಕೊಂಡಿರ್ತೀರ ಎಲ್ಲ ಕರೆಕ್ಟ್ ಆಗಿದೆ, ನಾವು ಬೇರೆ ಕಡೆನೂ ಕೊಟ್ಟು ಮಾಡಿಸಿದೀವಿ, ಇಲ್ಲಿ ಯಾಕೆ ತೊಂದರೆ ಆಯ್ತು ಅಂತ ಯಾರಾದ್ರೂ ಹೇಳಿದಾಗ ಇದನ್ನು ಪರಿಶೀಲಿಸಬೇಕಾಗಿರುತ್ತೆ. ಈಗ ಬೆಳಿಗ್ಗೆ ಮಿಕ್ಸ್ ಮಾಡ್ಬಿಡ್ತಾರೆ, ಏನೋ ಎಮರ್ಜೆನ್ಸಿ ಬಂತು ಎಲ್ಲೋ ಹೋಗ್ಬೇಕು ಹಂಗೆ ಬಿಟ್ಟು ಹೋಗ್ತಾರೆ, ಸಂಜೆ ಬಂದು ಸ್ಪ್ರೇ ಮಾಡ್ತಾರೆ, ಅವಾಗ ಖಂಡಿತ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಇವಾಗ ನೀವು ಕೇಳಿದ ಪ್ರಶ್ನೆನಲ್ಲಿ ಕೆಮಿಕಲ್ಸ್ ಜೊತೆ ಫರ್ಟಿಲೈಸರ್ ಜೊತೆ ಯೂಸ್ ಮಾಡ್ಬೋದು ಅಂದ್ರಲ್ಲ, ಆಕ್ಟಿವೇಟಿ ಯೂಸ್ ಮಾಡ್ಬೋದು. ಆಕ್ಟಿವ್ ಮ್ಯಾಕ್ಸ್ ಅಂತೂ ಖಂಡಿತ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಜೊತೆ ಯೂಸ್ ಮಾಡೋದು ಬೇಡ. ಅದರ ಮೂಲ ಉದ್ದೇಶನೇ ಈಡೇರೋದಿಲ್ಲ ಅದ್ರ ಜೊತೆ ಯೂಸ್ ಮಾಡಿದಾಗ. ಎಲ್ಲಾ ತೋಟಗಾರಿಕೆ ಬೆಳೆಗೂ ಉಪಯೋಗಿಸಬಹುದು. ಈ ಅನೇಕ ಪ್ರಶ್ನೆಗಳಲ್ಲಿ ನಿಮ್ಗೆ ಉತ್ತರ ಸಿಕ್ಕಿದೆ. ಈಗ ಅರ್ಥ ಆಯ್ತು ಅನ್ಸುತ್ತೆ, ಕ್ಲಾರಿಟಿ ಸಿಕ್ಕಿದೆ ಅನ್ಸುತ್ತೆ. ಸರ್, ನಾವು ಮಂಡ್ಯ ಭಾಗದವರು, ಮಂಡ್ಯ ಕೇರ್ಪೇಟೆ ತಾಲೂಕು, ನಾವು ಮಂಡ್ಯದವರು ಸರ್, ಅಶೋಕ್ ಕುಮಾರ್ ಅಂತೇಳಿ. ಬಟ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ತೇವಾಂಶ, ನೀರಾವರಿ ಪ್ರದೇಶವಾದ್ರಿಂದ ಹೆಚ್ಚು ತೇವಾಂಶ ಬರುತ್ತೆ. ನಾವು ಹೇಳಿದ ಹಾಗೆ ಆಕ್ಟಿವಿಟಿನ ನೀರನ್ನ ತಡೆ ಹಿಡಿಯೋಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿ. ಬಟ್ ನಾವು ಆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ಆಕ್ಟಿವಿಟಿನ ಉಪಯೋಗಿಸೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಸರ್ ನಮಗೆ. ಯಾಕೆ ನಮ್ಮಲ್ಲಿ ತೆಂಗು, ಅಡಿಕೆ ಮತ್ತೆ ಹೆಚ್ಚು ಕಬ್ಬು ಬೆಳಿತೀವಿ ಸರ್, ಕಬ್ಬು, ಭತ್ತ. ಹಾಗಾಗಿ ಈ ನೀರ್ ಬೇಸಾಯಕ್ಕೆ ಹೇಗ್ ಮಾಡ್ಬೋದು ಅನ್ನೋದು ನನಗೆ ಮೈಂಡ್ ಸೆಟ್ ಇಲ್ಲ ಸರ್. ಸೊ ನಿಮ್ಮ ಪರಿಸ್ಥಿತಿನಲ್ಲಿ 2 ಕ್ಲಾರಿಫಿಕೇಶನ್ ಬೇಕು. ನೀವು ಕಬ್ಬಿಗೆ ನೀವು ಡ್ರಿಪ್ ಇರಿಗೇಷನ್ ಏನ್ ಮಾಡಿಲ್ಲ ಅನ್ಸುತ್ತೆ, ನೀರು ತುಂಬಾನೇ ಇದೆ ನಿಮ್ಮ ಏರಿಯಾದಲ್ಲಿ, ಫ್ಲಡ್ಡಿಂಗ್ ಅಲ್ವಾ ಮಾಡೋದು ನೀವು, ನೀರು ಹಾಯಿಸೋ ಪದ್ಧತಿ? ಎಸ್, ಹೌದು ಸರ್, ಹೌದು ಸರ್. ಓಕೆ, ನೀವು ಸ್ಪ್ರೇಸ್ ಏನ್ ಮಾಡಲ್ಲ ಅನ್ಸುತ್ತೆ, ಸಿಂಪರಣೆ ಮಾಡ್ತೀರಾ ಕಬ್ಬಿಗೆ ಏನಾದ್ರೂ? ಇನ್ನೂ ಅಂತ ಇದು ಬಂದಿಲ್ಲ, ಕೀಟ ಬಾಧೆ, ರೋಗ ಬಾಧೆ ಅಷ್ಟೊಂದು ಸ್ಪ್ರೇ ಮಾಡೋದಿಲ್ಲ ಅಲ್ವಾ ಯೂಶಲಿ? ಅಂದ್ರೆ ಕೆಲವು ಅಂಬು ಗಿಡ ಇರ್ತವೆ, ಈ ಬಳ್ಳಿಗಳು ಜಾಸ್ತಿ ಇರೋದ್ರಿಂದ ಸ್ಪ್ರೇ ಇದನ್ನ ಸ್ಪ್ರೇ ಮಾಡ್ತೀವಿ ಸರ್. ಯಾವುದು ಕಳೆನಾಶಕ ಸ್ಪ್ರೇ ಮಾಡ್ತೀವಿ ಸರ್. ಓಕೆ, ಕಳೆನಾಶಕದ ಜೊತೆ ನೀವು ಆಕ್ಟಿವೇಟಿ ಯೂಸ್ ಮಾಡಬಹುದು, ಅದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ನೀರಾವರಿಗೆ ನೀವು ಆಕ್ಟಿವೇಟಿ ಯೂಸ್ ಮಾಡೋ ಅವಶ್ಯಕತೆ ಬರಲ್ಲ ಅನ್ಸುತ್ತೆ. ನೀವ್ ಹೇಳ್ದಂಗೆ ನೀರು ತುಂಬಾನೇ ಇದೆ.
ಜೊತೆಗೆ ನೀವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಏನಾದ್ರೂ ಕೊಡೋದಿದ್ರೆ ಡ್ರಿಪ್ ಮುಖಾಂತರ ಯಾವುದು NPK ಬರುತ್ತೆ 19 ಅಲ್ಲೂ 20 ಅಲ್ಲೂ ಬೇರೆ ಬೇರೆ ಕಾಂಬಿನೇಷನ್ ಅದು ಕೊಡೋಗಿದ್ರೆ ಅದ್ರ ಜೊತೆ ಉಪಯೋಗಿಸಬಹುದು. ಏನಾಗುತ್ತೆ ಅಂದ್ರೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಅಂದ್ರೆ ಇನ್ಸ್ಟಂಟ್ ಆಗಿ ನೀರಲ್ಲಿ ಕರಗುವಂತದ್ದು. ಈಗ ನಾವು ಆಸ್ಪತ್ರೆಗೆ ಹೋದಾಗ ಇಮಿಡಿಯೇಟ್ ಸುಸ್ತಾಗಿದ್ರೆ ನಮಗೆ ಒಂದು ಸಲೈನ್ ಕೊಡ್ತಾರಲ್ಲ ಗ್ಲೂಕೋಸ್, ಆ ತರ ನೀವು ಆಕ್ಟಿವೇಟಿ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಬೇಗ ಲೀಚ್ ಆಗೋಗುತ್ತೆ, ಭೂಮಿಯ ಕೆಳಗ ಪದರಗಳಿಗೆ ಬೇಗ ಹೋಗುತ್ತೆ, ರೂಟ್ ಝೋನ್ ಇಂದ ಹೊರಗಡೆ ಹೋಗುತ್ತೆ. ಸೊ ಆಕ್ಟಿವೇಟಿ ಜೊತೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಉಪಯೋಗಿಸಿದಾಗ ಒಂದು ಬೇರೆ ಎಲ್ಲಿರುತ್ತೆ ರೂಟ್ ಮಾಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದೊಂದು ಕ್ಲಾರಿಟಿ. ನಿಮ್ಮ ಕಂಡೀಷನ್ಗೆ ಖಂಡಿತ ಆಕ್ಟಿವೇಟಿ ಏನೋ ಇರಿಗೇಷನ್ಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೀವು ಭತ್ತಕ್ಕೆ ಸ್ಪ್ರೇ ಅಂತೂ ಮಾಡ್ತೀರಲ್ವಾ, ಈಗ ಕೀಟ ಬಾಧೆನೂ ಇದೆ, ರೋಗ ಬಾಧೆನೂ ಇದೆ, ಹೌದಲ್ವಾ? ಸೊ ಅದ್ರ ಜೊತೆಗೆ ನೀವು ಆಕ್ಟಿವೇಟಿ ಯೂಸ್ ಮಾಡ್ಬೋದು. ನಮ್ಮ ಆಕ್ಟಿವ್ ಮ್ಯಾಕ್ಸ್ ನೋಡಿ, ಇದೆ ಈಗ ಹೇಳ್ದಂಗೆ ಲಾಂಗ್ ರನ್ ಅಲ್ಲಿ ಬೆನಿಫಿಟ್ ಆಗೋಂಥದ್ದು ಇನ್ಸ್ಟಂಟ್ ಸಿಗುತ್ತೆ, ಅದನ್ನು ಉಪಯೋಗಿಸಬಹುದು ನೀವು. ಖಂಡಿತ ಬೆಳೆ ಹೆಸರಾಗುತ್ತೆ, ಮತ್ತೆ ಹೆಚ್ಚು ಹೆಚ್ಚು ಕವಲೊಡೆಯೋದಕ್ಕೂ ಸಹಾಯ ಮಾಡುತ್ತೆ. ಕಾಳುಗಳು, ಭತ್ತದ ಕಾಳುಗಳೇನು ಬರುತ್ತಲ್ಲ ಅದು ತುಂಬಾ ಸದೃಢವಾಗಿರುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ. ನೀವು ಫೋಲಿಯರ್ ಸ್ಪ್ರೇ ಮುಖಾಂತರ ಉಪಯೋಗಿಸಬಹುದು. ಅಂದ್ರೆ ಭೂಮಿ ಹದ ಮಾಡ್ಬೇಕಾದ್ರೆ ನಾವು ನಾಟಿ ಮಾಡೋ ಸಮಯದಲ್ಲಿ ಭೂಮಿನ ಹದ ಮಾಡ್ತೀವಲ್ಲ ಸರ್, ಆ ಟೈಮಲ್ಲಿ ಏನಾದ್ರು ಕೊಡ್ಬೋದಾ ಸರ್? ಖಂಡಿತ ಕೊಡ್ಬೋದು ಆಕ್ಟಿವ್ ಮ್ಯಾಕ್ಸ್. ಆಕ್ಟಿವೇಟಿ ಬೇಡ ಇದು, ಯಾಕಂದ್ರೆ ನೀರಿನಲ್ಲಿ ಕೆಸರುಗದ್ದೆ ಮಾಡಿ ಉಪಯೋಗಿಸೋದಲ್ವಾ ನೀವು. ಹೌದು ಸರ್, ಹೌದು ಸರ್. ಅವಾಗ ನೀವು ಆಕ್ಟಿವ್ ಮ್ಯಾಕ್ಸ್ ಉಪಯೋಗಿಸಬಹುದು. ಆಕ್ಟಿವ್ ಮ್ಯಾಕ್ಸ್, ಓಕೆ ಸರ್. ಅಲ್ಲಿ ಲೀಟರ್ಗೆ ಇಷ್ಟು ml ಅಂತ ಬರೋದಿಲ್ಲ, ಎಕರೆ ಲೆಕ್ಕದಲ್ಲಿ ನೀವು ಉಪಯೋಗಿಸಬಹುದು ಅದನ್ನ. ಎಕರೆಗೆ 1 ಲೀಟರ್ ಮಿನಿಮಮ್, ಅದ್ರ ಮೇಲೆ ನೀವು 2 ಲೀಟರ್ 3 ಲೀಟರ್ ಯೂಸ್ ಮಾಡಿರೋನು ತೊಂದರೆ ಏನಿಲ್ಲ. ಅಲ್ಲಿ ಇನ್ನೊಂದು ಅಗೇನ್ ಅದೇ ಬಡ್ಜೆಟ್ ಅಲೋಕೇಶನ್ ನಿಮ್ದು ಯಾವ ತರ ಇರುತ್ತೆ ಅದನ್ನ ನೋಡ್ಕೊಂಡು ಮ್ಯಾನೇಜ್ ಮಾಡಬಹುದು. ಖಂಡಿತ ಉಪಯೋಗಿಸಲೇಬೇಕು ಅದು, ಯಾಕಂದ್ರೆ ಅತಿ ಹೆಚ್ಚು ರಾಸಾಯನಿಕಗಳನ್ನ ಭತ್ತದ ಬೆಳೆಗೆ ಉಪಯೋಗಿಸೋ ಸಂಸ್ಕೃತಿ ಈಗ ಜಾಸ್ತಿ ಆಗ್ತಾ ಇದೆ. ಸೊ ಆದ್ರಿಂದ ಅದರ ಎಫೆಕ್ಟ್ ಲಾಂಗ್ ರನ್ ಅಲ್ಲಿ ನಿಮ್ಮ ಮಣ್ಣು ಏನು ಕ್ಯಾರೆಕ್ಟರ್ಸ್ ಒರಿಜಿನಲ್ ಅದು ಉಳಿಸ್ಕೋಬೇಕು ಅಂದ್ರೆ ಆಕ್ಟಿವ್ ಮ್ಯಾಕ್ಸ್ ನೀವು ಉಪಯೋಗಿಸಲೇಬೇಕು ಇವತ್ತಿನ ಪರಿಸ್ಥಿತಿಗೆ. ಖಂಡಿತ ಅದನ್ನು ಉಪಯೋಗಿಸಿ. ಆ ಒಂದು ಸ್ಟೇಜ್ ಅಲ್ಲಿ ಕೆಸರುಗತ್ತೆ ರೆಡಿ ಮಾಡೋ ಸ್ಟೇಜ್ ಅಲ್ಲಿ ಉಪಯೋಗಿಸಿ. ಆಮೇಲೆ ಫೋಲಿಯರ್ ಸ್ಪ್ರೇಗೂ ಎಲೆಗಳಿಗೆ ಸ್ಪ್ರೇ ಮಾಡುವಾಗ್ಲೂ ಉಪಯೋಗಿಸಿ ನೀವು. ವಾಣಿ ಮ್ಯಾಮ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಇದು ಇವಾಗ ಬೆಂಗಳೂರಲ್ಲಿ ಎಲ್ಲಾರು ಟೆರೆಸ್ ಗಾರ್ಡನಿಂಗ್ ಎಲ್ಲ ಮಾಡ್ತಾರಲ್ವಾ, ಅವ್ರಿಗೆ ಯಾವ ತರ ಸಜೆಷನ್ ಮಾಡ್ಬೋದು ಸರ್? ಮೇಡಮ್, ಅದು ಒಂದು ಪ್ರಾರಂಭದಲ್ಲಿ ಅವರು ಟೆರೇಸ್ ಗಾರ್ಡನ್ ಅಂದ್ರೆ ಇದು ಬ್ಯಾಗ್ಗಳಲ್ಲಿ ಕಂಟೈನರ್ಸ್ ಪಾಟ್ಗಳಲ್ಲಿ ಮಾಡ್ತಾರಲ್ವಾ, ಪಾಟ್ ಮಿಕ್ಸ್ ನ ತಯಾರು ಮಾಡ್ತಾರೆ ಫಸ್ಟ್. ಆ ತಯಾರು ಮಾಡೋ ಟೈಮಲ್ಲಿ ನಮ್ಮ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವೇಟಿ ಎರಡೂ ಯೂಸ್ ಮಾಡ್ಬೋದು. ಅಲ್ಲಿಗೇನ್ ಕ್ವಾಂಟಿಟಿ ಎಷ್ಟಿದೆ ಅನ್ನೋದು ನೋಡ್ಕೊಂಡದು, ಅಲ್ಲಿ ಫಿಕ್ಸ್ ಏನಿರಲ್ಲ ಮಣ್ಣಿಗೆ ಹಾಕುವಾಗ ಕ್ವಾಂಟಿಟಿ. ಸೊ ಒಂದು 100 kg 200 kg ಪಾಟ್ ಮಿಕ್ಸ್ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಅರ್ಧ ಲೀಟರ್ ಉಪಯೋಗಿಸಬಹುದು ಆಕ್ಟಿವ್ ಮಿಕ್ಸ್, ಒಂದು 200 ml ಆಕ್ಟಿವೇಟಿ ಉಪಯೋಗಿಸಬಹುದು. ಇದು ಪ್ರಾರಂಭದಲ್ಲಿ ಬೇಸ್. ಆಮೇಲೆ ಅವ್ರಿಗೆ ಸ್ಪ್ರೇ ಮಾಡೋ ಪರಿಪಾಠ ಏನಾದ್ರು ಇದ್ರೆ ಸ್ಪ್ರೇ ಮಾಡಬಹುದು. ಇಲ್ಲ ಅದಿಲ್ಲ ಅಂದ್ರೂ ಜಸ್ಟ್ ನೀವು ಆಕ್ಟಿವೇಟಿ ಆಕ್ಟಿವ್ ಮಿಕ್ಸ್ ಅಷ್ಟೇ ರೆಗ್ಯುಲರ್ ಆಗಿ ಸ್ಪ್ರೇ ಮಾಡಿ ರೆಕಮೆಂಡ್ ಮಾಡಬಹುದು ಅವ್ರಿಗೆ. ಅವಾಗ ಖಂಡಿತ ಅದು ತುಂಬಾ ಆರೋಗ್ಯವಾಗಿ ಹೆಸರಾಗಿ ಬೆಳುತ್ತೆ, ತುಂಬಾ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಫಲನೂ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಉಪಯೋಗಿಸಬಹುದು, ಎರಡು ರೀತಿನೂ ಉಪಯೋಗಿಸಬಹುದು. ಆಕ್ಟಿವೇಟಿ ಆಕ್ಟಿವ್ ಮ್ಯಾಕ್ಸ್ ಡೈರೆಕ್ಟ್ ಆಗಿ ಮಣ್ಣಿಗೆ ಮಿಕ್ಸ್ ಮಾಡ್ಬಿಡೋದಾ ಸರ್? ಮಣ್ಣಿಗೆ ಮಿಕ್ಸ್ ಮಾಡೋದು ಅರ್ಧ ಲೀಟರ್. ಅರ್ಧ ಅಲ್ಲ, ಆಕ್ಟಿವ್ ಮ್ಯಾಕ್ಸ್ ಹೆಚ್ಚಿನ ಕ್ವಾಂಟಿಟಿ ಹಾಕಬೇಕು, ಆಕ್ಟಿವೇಟಿ ಅದ್ರಲ್ಲಿ ಅರ್ಧ ಹಾಕಿದ್ರು ಸಾಕಾಗುತ್ತೆ. ಓಕೆ. ಆಮೇಲೆ ಗಿಡ ಮೇಲ್ ಬಂದ್ಮೇಲೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಎಸ್, ತುಂಬಾ ಚಿಕ್ಕ ಗಿಡಗಳಿಗೆ ರೆಕಮೆಂಡ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು 20 ದಿವಸ ಆಗಿರ್ಬೇಕು, ಅಟ್ಲೀಸ್ಟ್ ಒಂದು 10-12 ಎಲೆಗಳಿರ್ಬೇಕು ಅಲ್ಲಿ ಗಿಡಗಳಲ್ಲಿ. ಸೊ ಸಣ್ಣದ ಮೊಳಕೆ ಬಂದಿದ್ದಾಗ 2-3 ಎಲೆ ಇದ್ದಾಗ ಇವರು ಚಿಕ್ಕ ಗಿಡ ಅಂತ ಏನಾದ್ರು ಹೆಚ್ಚು ಕ್ವಾಂಟಿಟಿ ಸ್ಪ್ರೇ ಮಾಡಿದ್ರೆ ಮತ್ತೆ ಅದು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ. ಹಾಕ್ಬೋದಾ ಸರ್? ತುಳಸಿಗೆ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದರಲ್ಲಿರೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ತುಂಬಾ ಅದ್ಭುತವಾಗಿದೆ. ಅದನ್ನೇನು ಕಮರ್ಷಿಯಲ್ ಆಗಿ ಬೆಳೆಯೋದಿಲ್ಲ ಅಲ್ವಾ. ನೀವು ಸ್ಪ್ರೇ ಮಾಡೋದಕ್ಕಿಂತ ಭೂಮಿಗೆ ಅದು ಪಾಟ್ಗೆ ಹಾಕಿದ್ರೆ ಒಳ್ಳೇದು. ಅದು ಸ್ಪ್ರೇ ಮಾಡೋದಕ್ಕಿಂತ ಅದು ಆರೋಮ ಏನಿದೆ ಅದು ಹಾಗೆ ಉಳಿಬೇಕು ಅಂದ್ರೆ ನೀವು ಭೂಮಿಗೆ ಹಾಕಿ, ಪಾಟ್ಗೆ ಮಣ್ಣಿಗೆ ಸೇರಿಸಿ ಅದು. ಓಕೆ ಓಕೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಈ ಒಂದು ಟೊಬ್ಯಾಕೊ ಕ್ರಾಪ್ಗೆ ಇದು ಆಕ್ಟಿವೇಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಯಾವ ಟೈಮಲ್ಲಿ ಯಾವ ರೀತಿ ಕೊಡ್ಬೇಕಂತೀರಿ ಮೇಡಮ್? ಅಲ್ಲಿ ನೀವು ಟೊಬ್ಯಾಕೊ ಬೋರ್ಡ್ ಇಂದ ಪರ್ಮಿಷನ್ ತಗೊಂಡು ಬೆಳೆಯುವಂತದಲ್ವಾ ಇದು ಟೊಬ್ಯಾಕೊ? ಹೌದು ಹೌದಲ್ವಾ? ಅವರೇ ಎಲ್ಲ ಕೊಟ್ಟಿರ್ತಾರೆ. ಅಲ್ಲಿ ಯಾವ್ದಾದ್ರು ಅವರೇ ಕೊಟ್ಟಿರ್ತಾರೆ. ಯಾವ್ದಾದ್ರು ನಿಮ್ಮ ಅಗ್ರಿಮೆಂಟ್ ಏನಾದ್ರು ಇರುತ್ತಾ ಅದು ರಿಟರ್ನ್?
ರೆಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ ಅಂತ, ಕೆಲವು ಯೂಸ್ ಮಾಡಬಾರ್ದು ಯೂಸ್ ಮಾಡ್ಬೇಕು ಅನ್ನೋದು ಏನಾದ್ರು ಕೊಟ್ಟಿರ್ತಾರ? ಇಲ್ಲ ಅವರೇ ಎಲ್ಲ ಸಪ್ಲೈ ಮಾಡೋದ್ರಿಂದ ನಾವ್ ಯಾವ ರೀತಿ ಸಜೆಸ್ಟ್ ಮಾಡ್ಬೇಕು, ಯಾವ ರೀತಿ ಗೈಡ್ ಮಾಡ್ಬೇಕು ಅಂತ. ಈಗ ಅವರು ಸಪ್ಲೈ ಮಾಡ್ತಾರಲ್ಲ, ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಈ ತರದ ಪ್ರಾಡಕ್ಟ್ ಕೊಡ್ತಾ ಇದಾರ? ಈಗ ನಾವು ಇಲ್ಲ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ವಿ ಮಾರ್ಕೆಟ್ ಅಲ್ಲಿ ಗಮ್ ಅಂತ, ಗಮ್ಮು ಈ ತರದ್ ಏನಾದ್ರು ಕೊಡ್ತಾರ ಅವರು ಸ್ಪ್ರೇ ಮಾಡೋದಕ್ಕೆ? ಗಮ್ ಏನ್ ಕೊಟ್ಟಿಲ್ಲ. ಸೊ ನೀವು ಯೂಸ್ ಮಾಡಬಹುದು. ಕೆಮಿಕಲ್ ಫರ್ಟಿಲೈಸರ್ ಮೇಡಮ್ ಹೇಗೆ ವಾಟರ್ ಸಾಲ್ಯುಬಲ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಬಲ್ಕ್ ಫರ್ಟಿಲೈಸರ್ ಯೂಸ್ ಮಾಡ್ತೀರಾ? ಬಲ್ಕ್ ಫರ್ಟಿಲೈಸರ್, ಗ್ರೋತ್ ಪ್ರಮೋಟರ್ ಅಂತ ಕೆಲವೊಂದು ಫರ್ಟಿಲೈಸರ್ಸ್ ಅವರೇ ಸಪ್ಲೈ ಮಾಡ್ತಿದ್ದಾರೆ. ಅದ್ರ ಬದಲಿಗೆ ನಾನು ಆಕ್ಟಿವ್ ಮ್ಯಾಕ್ಸ್ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಯಾವ ಟೈಮಲ್ಲಿ ಅವರಲ್ಲಿ ಕೊಡೋ ಗ್ರೋತ್ ಪ್ರಮೋಟರ್ಸ್ ಅಂದ್ರೆ ಗ್ರಾನ್ಯೂಲ್ಸ್ ರೂಪದಲ್ಲಿ ಕೊಡ್ತಿರ್ತಾರೆ. ಇದರಲ್ಲಿ ಸಿವಿಡ್ ಇರುತ್ತೆ, ಇದು ಯೂಮಿಕ್ ಆಸಿಡ್ ಇದೆ, ಇದು ಅಮೈನೋ ಆಸಿಡ್ ಇದೆ ಅಂತ ತುಂಬಾನೇ ಫೀಲ್ಡ್ ಅಲ್ಲಿ ಹೇಳ್ತಾ ಇರ್ತಾರೆ. ಬಕೆಟ್ಗಳಲ್ಲಿ ಬರುತ್ತೆ, ಅದು ಬ್ಯಾಗ್ಗಳಲ್ಲಿ ಬರುತ್ತೆ, ಅಟ್ರಾಕ್ಟಿವ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಅಗೈನ್ ನಮ್ಗೆಲ್ಲ ಗೊತ್ತಿದೆ, ನಾವು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇರೋದ್ರಿಂದ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಕೊಡೋದಕ್ಕೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಾಧ್ಯ. ಅದರಲ್ಲೂ ನಮ್ಮ ಮೋದಿಕೇರ್ ಪ್ರಾಡಕ್ಟ್ ಬೆಸ್ಟ್ ಅಂತ ನಿಮ್ಗೆ ಗೊತ್ತಿದೆ. ಸೊ ನೀವು ಅದು ತಗೊಳ್ಳೇಬೇಕು ಅಂತ ಏನೋ ಕಂಪಲ್ಷನ್ ಇದೆಯಾ ಅವ್ರು ಕೊಡೋದನ್ನ? ಕಂಪಲ್ಸರಿ ಏನಿಲ್ಲ. ಓಕೆ, ನೀವು ಅದನ್ನ ರಿಜೆಕ್ಟ್ ಮಾಡಬಹುದು, ಇದನ್ನ ತಗೋಬಹುದು. ನೀವು ಕೆಮಿಕಲ್ ಫರ್ಟಿಲೈಸರ್ ನಿಮ್ಮ ಇಳುವರಿಗೆ ಬರೋದಕ್ಕೆ ಬೇಕೇ ಬೇಕಾಗ್ತದೆ. ಅದು ಅದ್ರ ಜೊತೆ ಮಿಕ್ಸ್ ಮಾಡಿ ಉಪಯೋಗಿಸೋದು ಬೇಡ. ನೀವು ಈಗ ತಿಳ್ಕೊಂಡಿದ್ದೀರಲ್ಲ, ಬೇರೆ ರೀತಿನೇ ಇದನ್ನ ಅಪ್ಲೈ ಮಾಡಿ. ಸೊ ಡ್ರಿಪ್ ಮುಖಾಂತರ ಕೊಡೋದಾದ್ರೆ ಡ್ರಿಪ್ ಅಲ್ಲಿ ಕೊಡ್ಬೋದು, ಇಲ್ಲ ಅಂದ್ರೆ ನೀವು ಹಾಗೆ ಫ್ಲಡ್ಡಿಂಗ್ ಅಲ್ಲಿ ಕೊಡೋದಾದ್ರೆ ಒಂದು ಡ್ರಮ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಇರಿಗೇಷನ್ ಸಾಲ್ಟ್ ಅಲ್ಲಿ ಕೊಡ್ತಾ ಇರ್ತೀರಲ್ಲ, ಅದಕ್ಕೆ ಆಡ್ ಮಾಡ್ತಾ ಹೋಗ್ಬೋದು, ಒಂದು ಸಣ್ಣ ಪೈಪ್ ಮುಖಾಂತರ ಡ್ರಮ್ ಅಲ್ಲಿ ಇಟ್ಕೊಂಡು. ಸೊ ನೀವು ಅಲ್ಲಿ ಯಾವ್ದು ಖಂಡಿತ ನೀವು ಆತರ ಫ್ಲಡ್ಡಿಂಗ್ ಮಾಡಿದಾಗ ವೇರಿಯೇಷನ್ ಅದೇ ಆಗುತ್ತೆ. ಸೊ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿತಾ ಇರ್ತದಲ್ಲ, ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಿಮ್ಗೆ ಯಾವ್ದು ಫೀಸಿಬಲ್ ನೋಡಿ, ಇಲ್ಲ ಒಂದು ಅಷ್ಟು ತಿಪ್ಪೆ ಗೊಬ್ಬರ ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ತೀರಾ, ಮಾಡ್ಬೋದು. ನೀವು ಡ್ರಿಪ್ ಇರಿಗೇಷನ್ ಇದ್ರೆ ಡ್ರಿಪ್ ಮುಖಾಂತರ ಕೊಡೋದು ತುಂಬಾ ಯಶಸ್ವಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಧಾನಕ್ಕೆ ಹೋಗೋದ್ರಿಂದ ಅದು ಮಣ್ಣು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬ್ಯಾಕ್ಟೀರಿಯಲ್ ಕಲ್ಚರ್ ಚೆನ್ನಾಗಿ ಮಲ್ಟಿಪ್ಲೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಡ್ರಿಪ್ ಇಲ್ಲ ಅನ್ಸುತ್ತೆ ಆ ಭಾಗದಲ್ಲಿ. ಡ್ರಿಪ್ ಯೂಸ್ ಮಾಡ್ತಿದ್ದೀರಾ ಟೊಬ್ಯಾಕೋಗೆ? ಇಲ್ಲ, ಡ್ರಿಪ್ ಏನಿಲ್ಲ ಹಂಗೆ. ಅಲ್ಲಿ ಯಾಕಂದ್ರೆ ನೀರಿನ ಅಭಾವ ಅಷ್ಟು ಕಂಡಿಲ್ಲ ಆ ಭಾಗದ ರೈತರುಗಳಿಗೆ. ನೋಡಿ, ನೀವು ತಿಪ್ಪೆ ಗೊಬ್ಬರದಲ್ಲಿ ಅಥವಾ ಕ್ವಾಲಿಟಿ ಚೆನ್ನಾಗಿರ್ತಕ್ಕಂಥ ಒಂದಷ್ಟು ಮರಳು ಅಥವಾ ಮಣ್ಣು ತಗೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ಬೋದು. ಫೋಲಿಯರ್ ಸ್ಪ್ರೇನು ಮಾಡ್ಬೋದು. ನೀವು ಕೆಮಿಕಲ್ ಇಲ್ಲದೆ ಇರೋ ತರ ನೋಡ್ಕೊಂಡು ಬರೀ ಆಕ್ಟಿವ್ 80 ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಅನ್ನೇ ಬೆಳೆನಲ್ಲಿ ಒಂದು 3-4 ಬಾರಿ ನೀವು ಸ್ಪ್ರೇ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ ಮೇಡಮ್. ತುಂಬಾ ಗ್ರೀನ್ ಆಗಿ ಬರುತ್ತೆ. ನೀವು ಭೂಮಿಗೆ ಏನ್ ಕೊಟ್ಟಿರ್ತೀರಿ ಕೆಮಿಕಲ್ ಫರ್ಟಿಲೈಸರ್, ಅದನ್ನು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ ನಿಮ್ಮ ಕ್ರಾಪ್ಗೆ. ಈಗ ಸ್ಪ್ರೇ ಕೊಡೋದಾದ್ರೆ 15 days ಒಂದ್ಸ, ಇಲ್ಲ ಮಂತ್ಲಿ ಒಂದ್ ಕೊಡ್ಬೇಕಾ ಅವರು? ಟೋಟಲ್ ನಿಮ್ಮ ವೆರೈಟಿ ಎಷ್ಟು ಡ್ಯೂರೇಷನ್ ಕ್ರಾಪ್ದು ನಾಟಿಯಿಂದ ಕಟಾವುವರೆಗೂ? ಇಟ್ಸ್ ಆಲ್ಮೋಸ್ಟ್ ಆಗಸ್ಟ್. 5 months ಕ್ರಾಪ್ ಅದು, 5 to 6 months. ಸೊ 5 month ಕ್ರಾಪ್ಸ್ ಅಂದ್ರೆ ನೀವು ಮಂತ್ಲಿ ಇಂಟರ್ವೆಲ್ ಅಲ್ಲಿ ಯೂಸ್ ಮಾಡಬಹುದು. ಅಗೇನ್ ಕ್ರಿಟಿಕಲ್ ಸ್ಟೇಜಸ್ ಅಂತ ನಾನು ಏನ್ ಹೇಳಿದ್ದೆ, ಒಂದು ಬೆಳವಣಿಗೆ ಅಂತ ಅದು ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳಲ್ಲ, ಫ್ಲವರಿಂಗ್ ಅಂತ ಏನ್ ಹೇಳ್ತಾರೆ ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಬೆಳೆಯಲ್ಲಿ ನೋಡಿದಾಗ ಏನಾದ್ರು ಚಾಲೆಂಜಸ್ ಬಂದಾಗ ಬೆಳೆ ಯಾಕೋ ಹಿಂದುಳಿತಾ ಇದೆ ಅಂತ ಅನ್ಸುತ್ತೆ, ಅಂತ ಟೈಮಲ್ಲಿ ಯೂಸ್ ಮಾಡಬಹುದು. ನೀವು ಖಂಡಿತ ಒಂದು 4-5 ಬಾರಿ ಯೂಸ್ ಮಾಡಬಹುದು. ಟೈಮ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದು ನೋಡಿ, ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗ್ತದೆ, ತುಂಬಾ ಮಳೆ ಬೀಳ್ತಾ ಇದೆ ಅಂದಾಗ ಒಂದು ಗ್ಯಾಪ್ ಸಿಕ್ಕಿದಾಗ ಸ್ಪ್ರೇ ಮಾಡಿ. ಆಮೇಲೆ ತುಂಬಾ ಬಿಸಿಲೇ ಕಾಯ್ತಾ ಇಲ್ಲ, ಮೋಡ ಮುಚ್ಚಿದ ವಾತಾವರಣ ಕಂಟಿನ್ಯೂಸ್ ಆಗಿದೆ ಅಂದಾಗ ಪ್ಲಾಂಟ್ಸ್ ಇನ್ಆಕ್ಟಿವ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇದನ್ನ ಯೂಸ್ ಮಾಡಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಗಿಡಗಳಿಗೆ. ಗುಡ್ ಮಾರ್ನಿಂಗ್. ನನ್ನ ಕ್ವಶನ್ ಏನಂತಂದ್ರೆ, ಅಡಿಕೆ ಬೆಳೆಗೆ ನಾವು ಕೊಟ್ಟಿಗೆ ಗೊಬ್ಬರ 1 ವರ್ಷಕ್ಕೆ ಒಂದ್ಸಾರಿ ಹಾಕ್ತಿವಿ. ಅದೇ ತರ ನಮ್ಮ ಮೋದಿಕೇರ್ನ ಆಕ್ಟಿವ್ ಮ್ಯಾಕ್ಸ್ ಆಗಿರ್ಬೋದು, ಆಕ್ಟಿವ್ 80 ಗೋಲ್ಡ್ ಆಗಿರ್ಬೋದು, ಎಷ್ಟು ಟೈಮು ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು ನನ್ನ ಕ್ವಶನ್. ಅದಾದ್ಮೇಲೆ ಇನ್ನೊಂದು 2ನೇ ಕ್ವಶನ್, ಮೆಕ್ಕೆಜೋಳಕ್ಕೆ ನಾವು ಯಾವ ಸ್ಟೇಜ್ ಅಲ್ಲಿ ಅದನ್ನ ಬೀಜೋಪಚಾರಕ್ಕೆ ಮತ್ತೆ ಗ್ರೋತ್ ಸ್ಟೇಜ್ ಅಲ್ಲಿ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು ನನ್ನ ಕ್ವಶನ್. ಥ್ಯಾಂಕ್ ಯು. ಸೊ ಅಡಿಕೆ ತೋಟದ ಬಗ್ಗೆ ಹೇಳೋದಾದ್ರೆ, ಒಂದು ನೀವು ಸ್ವಂತ ಉಪಯೋಗಿಸೋದೇ ಆದ್ರೆ ನಿಮ್ಗೆ ಇದೆಲ್ಲ ಟೆಕ್ನಾಲಜಿ ಅರ್ಥ ಆಗಿದೆ, ರಿಸಲ್ಟ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರ್ತದೆ. ನೀವು 1 ಬಾರಿನೂ ಯೂಸ್ ಮಾಡಬಹುದು, 2 ಬಾರಿ ಏನಾದ್ರೂ ಯೂಸ್ ಮಾಡಬಹುದು. ನಮ್ದು ಇನ್ಸ್ಟಂಟ್ ಆಗಿ ಬರಲ್ಲ, ಲಾಂಗ್ ಟರ್ಮ್ ಅಲ್ಲೇ ಬರೋದು. ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡಿ ಉಪಯೋಗಿಸಕ್ ಹೇಳಿದಾಗ ಅವ್ರಿಗೆ ಈಗ 10,000-20,000 ಖರ್ಚು ಮಾಡಿದಾಗ ಅವರು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ.
ರಿಸಲ್ಟ್ ತೋರಿಸ್ಬೇಕು ಅಂದ್ರೆ ನಿಮ್ಗೆ ಒಂದು ಸಿಂಗಲ್ ಅಪ್ಲಿಕೇಶನ್ ಇಂದ ಅಷ್ಟು ಎಫೆಕ್ಟಿವ್ ಆಗಿ ತೋರ್ಸೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದ್ರಿಂದ ಅಟ್ಲೀಸ್ಟ್ ಮಿನಿಮಮ್ 3 ಸಾರಿ ಉಪಯೋಗಿಸಿ ಅಂತ ಹೇಳಿ ಒಂದಷ್ಟು ಟ್ರಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈಗ 1000 ಅಡಿಕೆ ಗಿಡ ಇದೆ ಅಂದ್ರೆ 100 ಗಿಡಕ್ಕೆ ಅಪ್ಲೈ ಮಾಡಿಸ್ಬೇಡಿ ಅವ್ರ ಹತ್ರ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರು ಒಪ್ಕೊಬಿಟ್ರು ಎಲ್ಲಕ್ಕೂ ಮಾಡ್ತಾರೆ ಅಂತ ನೀವು ಖುಷಿ ಪಡಬಹುದು. ಬಟ್ ಅದನ್ನು ನೋಡಿ ಬೇರೆ ರೈತರುಗಳಿಗೆ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು, ಎಫೆಕ್ಟಿವ್ ಆಗಿ ಅವ್ರು ಬಂದು ನೋಡ್ಬೇಕು ಅಲ್ಲಿ ನಿಂತ್ಕೊಂಡು ಅಂದ್ರೆ ಒಂದಷ್ಟು ಕಂಟ್ರೋಲ್ ಪ್ಲಾನ್ಸ್ ಇಟ್ಕೊಂಡ್ರೆ ಒಳ್ಳೇದು. ಸೊ ಇದು ರೈತರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಸಿಂಗಲ್ ಯೂಸ್ ಇಂದ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ನೀವು ಫಿಸಿಕಲಿ ಕಣ್ಣಿಗೆ ಕಾಣೋ ರೀತಿ ನೋಡಕ್ ಸಾಧ್ಯ ಆಗದೆ ಇರಬಹುದರಿಂದ ಮಿನಿಮಮ್ 3 ಸಾರಿ ರೆಕಮೆಂಡ್ ಮಾಡಬಹುದು. ಆಮೇಲೆ ಮೆಕ್ಕೆಜೋಳಕ್ಕೆ ಯಾವುದೇ ಬೆಳೆನಲ್ಲಿ ಅಲ್ಪಾವಧಿ ಬೆಳೆ ಅದರ ಒಂದು ಅವಧಿನೇ 3.5 ತಿಂಗಳು, ಮ್ಯಾಕ್ಸಿಮಮ್ ಅಂದ್ರೆ 4 ತಿಂಗಳು. ಇದು ಸ್ಲೋ ಆಗಿ ಕೆಲಸ ಮಾಡೋದ್ರಿಂದ ಪ್ರಾರಂಭದ ಹಂತದಲ್ಲೇ ಭೂಮಿಗೆ ಸೇರಿಸೋದಕ್ಕೆ ಅಥವಾ ಸೀಡ್ ಟ್ರೀಟ್ಮೆಂಟ್ಗೆ ಉಪಯೋಗಿಸಿ. ಆಮೇಲೆ ಈಗ ಮೆಕ್ಕೆಜೋಳಕ್ಕೂ ರೋಗ ಬಾಧೆನೂ ಬರ್ತಾ ಇದೆ, ಜೊತೆಗೆ ಕೀಟ ಬಾಧೆ ಅಂತ ವಿಪರೀತ ಇದೆ. ಅವಾಗ ಸ್ಪ್ರೇ ಮಾಡೋ ಟೈಮಲ್ಲಿ ನೀವು ಆಕ್ಟಿವ್ ಮ್ಯಾಕ್ಸ್ ರೆಕಮೆಂಡ್ ಮಾಡಬಹುದು. ಅದರಲ್ಲೂ ನಿಮ್ಗೆ ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ, ಅಮೈನೋ ಆಸಿಡ್ಸ್, ಯೂಮಿಕ್ ಆಸಿಡ್ ಇರೋದ್ರಿಂದ. ಸೊ 2 ರೀತಿನಲ್ಲೂ ಉಪಯೋಗಿಸಬಹುದು ಮೆಕ್ಕೆಜೋಳಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಗುಡ್ ಮಾರ್ನಿಂಗ್ ಸರ್. ಇದು ಟೊಮೊಟೊ ಮತ್ತು ಮೆಣಸು ಇವಾಗ ಒಂದು 10 ಡೇಸ್ ಆಗಿದೆ ನೆಟ್ಟು. ಇದಕ್ಕೆ ಆಕ್ಟಿವ್ ಮ್ಯಾಕ್ಸ್ ಯಾವಾಗ ಸ್ಪ್ರೇ ಮಾಡ್ಬೋದಾ ಅಂತ. ಏನ್ ಬೆಳೆ? ಟೊಮೊಟೊ ಮತ್ತೆ ಮೆಣಸಿನಕಾಯಿ. ಸೊ ಓಕೆ, ಈಗ ಪ್ರಾರಂಭದ 20 ದಿವಸದವರೆಗೂ ತರಕಾರಿ ಬೆಳೆಗಳಲ್ಲಿ ಸಸಿಗಳು ತುಂಬಾ ಚಿಕ್ಕದಾಗಿರ್ತದೆ. ಅವರು ಡೋಸೇಜ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡದೇ ಇರೋ ಸಾಧ್ಯತೆ ಇರೋದ್ರಿಂದ ಫೋಲಿಯರ್ ಸ್ಪ್ರೇ ಬೇಡ. ಭೂಮಿಗೆ ಡ್ರಿಪ್ ಮುಖಾಂತರ ಆದ್ರೂ ಕೊಡಬಹುದು. ಇಲ್ಲ ಅಂದ್ರೆ ಅವರು ಇಂಡಿವಿಜುವಲ್ ಆಗಿ ಒಂದೊಂದು ಗಿಡಕ್ಕೆ ಬುಡಕ್ ಹಾಕೊಂಡು ಹೋಗ್ತಾರೆ, ಅಷ್ಟು ಇಂಟೆನ್ಸಿವ್ ಆಗಿ ಮಾಡೋ ರೈತರು ಇರ್ತಾರೆ, ಅವ್ರಿಗೆ ಆ ರೀತಿ ರೆಕಮೆಂಡ್ ಮಾಡ್ಬೋದು. ಫೋಲಿಯರ್ ಸ್ಪ್ರೇ 20 ದಿನಗಳ ನಂತರ ಮಾಡ್ಬೋದು. ಮಾಡಬಾರ್ದು ಅಂತ ಏನಿಲ್ಲ, ನೀವು ಮುಂದ್ ನಿಂತು ಮಾಡ್ಸೋದಾದ್ರೆ ರೆಕಮೆಂಡ್ ಮಾಡ್ಬೋದು. ಇಲ್ಲಾಂದ್ರೆ ಇದು ಟಾನಿಕ್ ಅಲ್ವಾ, ಚೆನ್ನಾಗಿ ಬರ್ಲಿ ಅಂತ ಜಾಸ್ತಿ ಹಾಕೊಳ್ಳೋ ಚಾನ್ಸಸ್ ಇರ್ತದೆ. ನಮ್ದು ಹೈಲಿ ಕಾನ್ಸಂಟ್ರೇಟೆಡ್ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಇದನ್ನ ಗಮನಿಸ್ಬೇಕು ನೀವು. ಈಗ ಭೂಮಿ ಕೊಡೋದು ಒಳ್ಳೆ ಆಪ್ಷನ್. ಇನ್ನೊಂದು 10 ದಿವಸ ಆದ್ಮೇಲೆ ಫೋಲಿಯರ್ ಸ್ಪ್ರೇಗೆ ನೀವು ರೆಕಮೆಂಡ್ ಮಾಡಬಹುದು. ಗುಡ್ ಮಾರ್ನಿಂಗ್ ಸರ್. ಸರ್ ಆಕ್ಟಿವ್ ಮ್ಯಾಕ್ಸ್ ಸ್ಲೈಡ್ ಅಲ್ಲಿ ಆಕ್ಚುಲಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಇಟ್ ವಿಲ್ ಬಿ ಕಂಪ್ಯಾಟಬಲ್ ವಿತ್ ಕಾಮನ್ಲಿ ಯೂಸ್ಡ್ ಫಂಗಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಅಂಡ್ ಫರ್ಟಿಲೈಸರ್ಸ್ ಅಂತ ಹೇಳಿ ಅಂತ. ಹಾಗಾಗ್ಬಿಟ್ಟು ಸಮ್ ಎಕ್ಸ್ಟೆಂಟ್ ನಾವು ಯೂಸ್ ಮಾಡಬಹುದು ಅಂತಂತೇಳಿ ಅಂತ ಅನ್ಕೊಂಡೆ ನಾನು. ಅದೊಂದು ಕ್ಲಾರಿಟಿ ಬೇಕು. ಅಂದ್ರೆ ಕಂಪನಿಯಿಂದ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಸರ್, ಅಂದ್ರೆ ಸಮ್ ಎಕ್ಸ್ಟೆಂಟ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿ ಅಂತ. ಅದು ಕಾಮನ್ ಆಗಿ ಯೂಸ್ ಮಾಡೋ ಕೆಮಿಕಲ್ಸ್ ಜೊತೆಗೆ. ಆಮೇಲೆ ಎರಡನೇದು ಬಂದ್ಬಿಟ್ಟು ಸರ್, ಯೂಶಲಿ ಫ್ರೂಟಿಂಗ್ ಸ್ಟೇಜ್ ಅಲ್ಲಿ, ಅಂದ್ರೆ ನಾವೀಗ ಹಾರ್ವೆಸ್ಟ್ ಬಂದಿದ್ರೆ ಫ್ರೂಟಿಂಗ್ ಸ್ಟೇಜ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಬಿಟ್ಟು ಆಮೇಲೆ ಕೊಡೋದು ಬೆಸ್ಟ್. ಈಗ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಆಗಿರ್ಬೋದು, ಆಲ್ರೆಡಿ ರೈಪನಿಂಗ್ ಆಗಿರುತ್ತೆ, ಅದು ಫಸ್ಟ್ ಹಾರ್ವೆಸ್ಟ್ ಆಗಿದ್ದಾದ್ಮೇಲೆ ಕೊಡ್ಬೋದಾ? ಅಥವಾ ಯಾಕೆಂತಂದ್ರೆ ಈಗ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಸರ್. ಒಂದು ಕಾಯಿ ಚಿಕ್ಕದಿರುತ್ತೆ, ಒಂದು ಆಲ್ರೆಡಿ ರೈಪನಿಂಗ್ ಆಗಿರುತ್ತೆ. ಆ ತರ ಸ್ಟೇಜ್ ಅಲ್ಲಿ ಒಂದು ರೆಕಮೆಂಡೇಶನ್ ನಾವು ಯಾವ ರೀತಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಜಸ್ಟ್ ಸ್ವಲ್ಪ ಇನ್ಫಾರ್ಮೇಶನ್. ಎಸ್, ಈಗ ನಿಮ್ಮ ಮೊದಲನೇ ಪ್ರಶ್ನೆ ಕಂಪ್ಯಾಟಿಬಿಲಿಟಿ ಬಗ್ಗೆ. ಇದು ಜನರಲ್ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ನೀವು ಕೆಮಿಕಲ್ಸ್ ಲೇಬಲ್ ತಗೊಂಡು ನೋಡಿ. ಕಂಪ್ಯಾಟಿಬಲ್ ವಿತ್ ಕಾಮನ್ಲಿ ಯೂಸ್ಡ್ ಫಂಗಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಅಂತ ಇರ್ತದೆ. ಅದು ನಮ್ಮ ಹಳೆ ಸಿಂಗಲ್ ಮಾಲಿಕ್ಯೂಲ್ಸ್ ಇತ್ತು. ಕೆಲವ್ರಿಗೆ ಗೊತ್ತಿರ್ತದೆ ಫೆಮಿಲಿಯರ್, ಮ್ಯಾಂಕೋಸೆಬ್, M45, ಕಾರ್ಬೆಂಡಜಿಮ್, ಈ ತರದ್ದು ಬಹಳ ವರ್ಷಗಳಿಂದ ಇರ್ತಕ್ಕಂಥ ಮಾಲಿಕ್ಯೂಲ್ಸ್. ಅದರಲ್ಲಿ ಅಷ್ಟು ಚಾಲೆಂಜಸ್ ಬರಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಮಾಲಿಕ್ಯೂಲ್ಸ್ ಬಂದಿದೆ. ಜೊತೆಗೆ ಕಾಂಬಿನೇಷನ್ ಫಂಗಿಸೈಡ್ಸ್, ಕಾಂಬಿನೇಷನ್ ಇನ್ಸೆಕ್ಟಿಸೈಡ್ಸ್ ಬಂದಿದೆ. ಅಂದ್ರೆ ಒಂದೇ ಪ್ರಾಡಕ್ಟ್ ಅಲ್ಲಿ 2 ಫಂಗಿಸೈಡ್ಸ್ ಸೇರಿಸಿರ್ತಾರೆ. ಈಗ ಮ್ಯಾಂಕೋಸೆಬ್ M45 ಜೊತೆ ಇನ್ನೊಂದು ಸೇರಿಸಿರ್ತಾರೆ, ಅಮಿಸ್ಟಾರ್ ಅನ್ನೋದು, ಈ ತರದ್ದೆಲ್ಲ ಇರುತ್ತಲ್ಲ. ಹೀಗೆ ಅಲ್ಲಿ ಚಾಲೆಂಜಸ್ ಇರೋ ಸಾಧ್ಯತೆ ಇರ್ತದೆ. ಟ್ರಯಲ್ ಟೆಸ್ಟ್ ಬೇರೆ ಟ್ಯಾಂಕಲ್ಲಿ ಮಿಕ್ಸ್ ಮಾಡಿ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡಿ ಉಪಯೋಗಿಸಬೇಕು ಅಂತ ಅದನ್ನು ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್. ಎಲ್ಲ ಇನ್ಸೆಕ್ಟಿಸೈಡ್ ಲೇಬಲ್ ಇರುತ್ತೆ, ನಮ್ಮ ಪ್ರಾಡಕ್ಟ್ ಅಲ್ಲೂ ಅದನ್ನೇ ನಾವು ಹೇಳಿರೋದು. ಸೊ ಆಮೇಲೆ ಎರಡನೇ ಕ್ವಶನ್, ನೀವು ಖಂಡಿತ ಯೂನಿಫಾರ್ಮ್ ರೈಪನಿಂಗ್ ಇದು ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಸಿಂಗಲ್ ಹಾರ್ವೆಸ್ಟ್ ಮಾಡೋ ಕ್ರಾಪ್ ಆದ್ರೆ ನೀವು ಹಾರ್ವೆಸ್ಟ್ ಮುಂಚೆ ಮೆಚುರಿಟಿ ಸ್ಟೇಜ್ ಅಲ್ಲಿ ಸ್ಪ್ರೇ ಮಾಡಬೇಕು. ಈಗ ಟೊಮೊಟೊ, ಬದನೆ ಗಿಡ, ಮೆಣಸಿನ ಗಿಡ ಅಂದ್ರೆ ಕಂಟಿನ್ಯೂಸ್ ಹಾರ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನೀವು ಹಾರ್ವೆಸ್ಟಿಂಗ್ ಟೈಮಲ್ಲಿ ಇದನ್ನ ಸಿಂಗಲ್ ಆಗಿ ಯೂಸ್ ಮಾಡಬಹುದು. ಇದರಲ್ಲಿ ರೆಸಿಡ್ಯೂಸ್ ಉಳ್ಕೊಂಡ್ರು ಏನಂತ ತೊಂದರೆ ಆಗಲ್ಲ. ಬೇರೆ ಕೆಮಿಕಲ್ಸ್ ಯೂಸ್ ಮಾಡಿದಾಗ ಒಂದಷ್ಟು ಗ್ಯಾಪ್ ಇಟ್ಕೋಬೇಕಾಗ್ತದೆ ಹಾರ್ವೆಸ್ಟ್ ಮಾಡೋದಕ್ಕೆ ನೀವು. ಇಲ್ಲ ಅಂದ್ರೆ ನಾವು ಮನುಷ್ಯರಿಗೆ ವಿಷ ಡೈರೆಕ್ಟ್ ಆಗಿ ಅವ್ರಿಗೆ ಉಣಿಸ್ದಂಗ ಆಗುತ್ತೆ. ಎಷ್ಟೋ ಜನ ನಿನ್ನೆ ಸ್ಪ್ರೇ ಮಾಡಿದ್ರೆ ಇವತ್ತು ಮಾರ್ಕೆಟ್ ತಂದಾಕ್ತಾರೆ, ಟೊಮೊಟೊ ಆಗ್ಲಿ ಬದನೆ ಗಿಡ ಆಗ್ಲಿ. ಅದಿನ್ನೂ ಡಿಸಿಂಟಿಗ್ರೇಟೇ ಆಗಿರಲ್ಲ ಕೆಮಿಕಲ್. ಇದನ್ನ ಅಷ್ಟೇ ಗಮನಿಸಬೇಕಾಗಿರೋದು.
ಉಪಯೋಗಿಸಬಹುದು ನೀವು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಇವಾಗ ಮೆಕ್ಕೆಜೋಳ ಮಾಡ್ಬೇಕಾದ್ರೆ ಬೀಜೋಪಚಾರ ಮಾಡ್ಬೇಕಂತ ಹೋಗ್ತೀವಿ, ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿರ್ತಾರೆ ಅದಕ್ಕೆ. ಈಗ ನಾವು ನಮ್ದು ಆಕ್ಟಿಮ್ಯಾಕ್ಸ್ ಜೊತೆ ಬೀಜೋಪಚಾರ ಮಾಡಿದ್ರೆ ಯಾವ ತರ ವರ್ಕ್ ಆಗುತ್ತೆ? ಅದು ಹಸಿತ ಬಿತ್ತನೆ ಮಾಡಕ್ ಆಗಲ್ಲ ಮಿಷಿನ್ ಅಲ್ಲಿ. ಎಸ್, ನಾನು ಅದಕ್ಕೆ ಈ ಹಿಂದೆ ಕೇಳಿದವರಿಗೆ ನಾನು ಅದೇ ಪ್ರಶ್ನೆ ಕೇಳಿದೆ, ಮನೆ ಬೀಜ ಉಪಯೋಗಿಸಿ ಮಾಡ್ತೀರಾ ಸರ್ಟಿಫೈಡ್ ಸೀಡ್ಸ್ ಅಂತ. ಸರ್ಟಿಫೈಡ್ ಸೀಡ್ಸ್ಗೆ ಈಗಾಗಲೇ ಅವರು ಒಂದು ಫಂಗಿಸೈಡ್ಸ್ ಜೊತೆ ಸೀಡ್ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಅದು ಪಾಯ್ಸನ್. ಅದ್ರ ಜೊತೆ ನಾವು ನಮ್ಮ ಜೀವಿಗಳನ್ನ ಹಾಕಿದಾಗ ಅದು ಖಂಡಿತ ಯೂಸ್ಲೆಸ್ ಅಂತ ಹೇಳ್ಬೋದು, ಸುಮ್ಮನೆ ನಮ್ಮ ಎಫರ್ಟ್ ವೇಸ್ಟ್ ಅಂತ ಹೇಳ್ಬೋದು. ಈಗಾಗಲೇ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥದಕ್ಕೆ ಉಪಯೋಗಿಸೋದು ಬೇಡ, ನೀವು ಭೂಮಿಗೆ ಅಪ್ಲೈ ಮಾಡಿ. ಈಗಾಗಲೇ ಹೇಳಿದ್ದೀನಿ ಪ್ರೊಸೀಜರ್, ಭೂಮಿಗೆ ಅಪ್ಲೈ ಮಾಡೋದು ಯಾವ ತರ ಅಂತ, ಅದನ್ನು ಫಾಲೋ ಮಾಡಿ ಭೂಮಿಗೆ ಅಪ್ಲೈ ಮಾಡೋದು. ಓಕೆ ಸರ್, ಫೈನ್. ಆಕ್ಟಿಮ್ಯಾಕ್ಸ್ ಹಣ್ಣಿನ ರಚನೆಯಲ್ಲಿದ್ದ ಗಿಡಗಳು ಅಲ್ಲಿ 1 ಲೀಟರ್ಗೆ 2 ml ಅಂತ ಕೊಟ್ಟಿದ್ದಾರೆ ಕಂಪ್ನಿ. ಅಂದ್ರೆ 15 ಲೀಟರ್ ಕ್ಯಾನ್ಸ್ಗೆ ನಾವು 30 ml ಹಾಕೊಂಡು ಸ್ಪ್ರೇ ಮಾಡ್ಬೇಕು ಅಂತ ಹೇಳಿ. ಹೌದು, ನಿನ್ನೆ ನೀವು ಹೇಳಿದ್ದು 1 ಲೀಟರ್ಗೆ 1 ml ಇದ್ರೆ ಸಾಕು ಅಂತ ಹೇಳ್ತಾ ಇದೀರಾ? ಇಲ್ಲ, ನಾನು ಅದೇ ಹೇಳಿದ್ದು, ಸ್ಟೇಜಸ್ ಹೇಳಿದ್ನಲ್ಲ ನಾನು. ವೆಜಿಟೇಟಿವ್ ಫೇಸ್, ಫ್ಲವರಿಂಗ್ ಫೇಸ್ ಅಲ್ಲಿ 1 ml, ಫ್ರೂಟ್ ಸೆಟ್ಟಿಂಗ್ ಫೇಸ್ ಇರುತ್ತಲ್ಲ ಆ ನಂತರ ಗಿಡ ದೊಡ್ಡದಾಗಿರ್ತದಲ್ಲ, ಹಾರ್ವೆಸ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್, ಆ ಸ್ಟೇಜ್ ಅಲ್ಲಿ 2 ml. ಓಕೆ ಫೈನ್ ಸರ್. ನಿನ್ನೆ ಹೆಂಗಾಗಿದೆ ನಮ್ಮ ಟೀಮಲ್ಲಿ ಅಂತ ಹೇಳಿದ್ರೆ ಆಕ್ಟಿಮ್ಯಾಕ್ಸ್ ಸ್ಪ್ರೇ ಮಾಡೋದೇ ಬೇಡ, ಬರೀ ಭೂಮಿ ಕೊಟ್ರೆ ಸಾಕು ಅಂತ ಹೇಳಿ ಆ ತರ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆ ಕೆಮಿಕಲ್ಸ್ ಜೊತೆ ಮಿಕ್ಸ್ ಮಾಡಬಾರ್ದು ಅಂದಾಗ ಅದನ್ನೇ ಈಗ ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಎಲ್ಲ ಯಾವುದೇ ಒಂದು ಮಾಡಿದಾಗ ಅದು ತನ್ನದೇ ಆದ ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜು ಇರುತ್ತೆ. ಮಾಡ್ಲೇಬಾರದು ಅಂತ ಏನಿಲ್ಲ. ಅದರಲ್ಲಿ ನಮ್ದು 4 ಘಟಕಗಳಿದೆ ಆಕ್ಟಿವ್ಮ್ಯಾಕ್ಸ್ ಅಲ್ಲಿ. ನೀವು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದಾಗ 3 ಘಟಕಗಳು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ಹೋಗುತ್ತೆ ಅಂತ ಏನಿಲ್ಲ, ಹಾಳಾಗ ಚಾನ್ಸಸ್ ಇರುತ್ತೆ. ಅಗೈನ್ ನೀವು ಮಿಕ್ಸ್ ಮಾಡಿ ಎಷ್ಟೊತ್ತು ಇಟ್ಕೊಂಡಿರ್ತೀರಾ ಆ ಮಿಕ್ಸ್ಚರ್ನ, ಅದು ಡಿಪೆಂಡ್ ಆಗುತ್ತೆ. ಸೊ ನೀವು ನಾಲೆಡ್ಜ್ ತಿಳ್ಕೊಂಡ್ರೆ ನೀವೇ ಪರಿಹಾರ ಕಂಡ್ಕೊಂತೀರಾ. ಇಲ್ಲಿ ಹೇಳಿದ್ದನ್ನಷ್ಟೇ ಫಾಲೋ ಮಾಡೋದಲ್ಲ, ಈ ಟೆಕ್ನಾಲಜಿನ ಅರ್ಥ ಮಾಡ್ಕೋಬೇಕು, ಅವಾಗ ನಿಮ್ಗೆ ಉತ್ತರ ಸಿಗುತ್ತೆ. ಓಕೆ ಸರ್, ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಸರ್ ಗುಡ್ ಮಾರ್ನಿಂಗ್. ನನ್ನ ಕ್ವಶನ್ ಏನಂದ್ರೆ, ಕೆಲವು ಟೊಮೊಟೊ ಬೆಳೆಗಳಿಗೆ ಆಕ್ಟಿವ್ಮ್ಯಾಕ್ಸ್ ಆಕ್ಟಿವೇಟಿ ಜೊತೆಗೆ 19 ಮಿಕ್ಸ್ ಮಾಡಿ ಹೊಡಿತಾರೆ, ಇದು ಎಷ್ಟು ಸಮಂಜಸ? ಮತ್ತೆ ತೆಂಗಿನ ಮರಗಳಿಗೆ ಒಂದು 200 ಲೀಟರ್ ನೀರಿಗೆ ಆಕ್ಟಿವೇಟಿ ಆಕ್ಟಿವ್ಮ್ಯಾಕ್ಸ್ ಜೊತೆಗೆ 19 ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ? ಖಂಡಿತ ನಮ್ಮ ಮೂಲ ಆಶಯಕ್ಕೆ ಕೊಡ್ಲಿ ಹಾಕದಂಗಿದು. ನಾವು ಆಕ್ಟಿವ್ಮ್ಯಾಕ್ಸ್ ನ ಯಾಕೆ ಉಪಯೋಗಿಸ್ಬೇಕು, ಅದ್ರ ಜೊತೆ ಉಪಯೋಗಿಸೋದಾದ್ರೆ ಅಲ್ವಾ? ಅದರಲ್ಲಿರೋದು ನಮ್ಮ ಉದ್ದೇಶ ಏನಿದೆ, ಭೂಮಿನ ಹಾಳಾಗ್ತಾ ಇರೋ ಭೂಮಿನ ಮತ್ತೆ ಟ್ರ್ಯಾಕ್ ತರಬೇಕು ಅಂತ ಜೀವಾಣುಗಳನ್ನ ಸಂಸ್ಕರಿಸಿ ಕೊಟ್ಟಿರ್ತಕ್ಕಂಥದ್ದು. ಅಷ್ಟು ಶ್ರಮ ವಹಿಸಿ ಇಂಥ ಒಂದು ಟೆಕ್ನಾಲಜಿನ ಉಪಯೋಗಿಸಿ ಮಾಡಿರೋ ಪ್ರಾಡಕ್ಟ್ ನ ಡೈರೆಕ್ಟ್ ಆಗಿ ವಿಷ ಸೇರಿಸಿ ಬ್ಯಾಕ್ಟೀರಿಯಾ ಕೊಲ್ಲೋದಾದ್ರೆ ಏನಕ್ಕೆ ಉಪಯೋಗಿಸ್ಬೇಕು? ಸೊ ಇದು ಅರ್ಥ ಮಾಡಿಸ್ಬೇಕು ಅವ್ರಿಗೆ, ಯಾರು ಹೇಳ್ತಾ ಇದ್ದಾರೆ ಅಥವಾ ಯಾರು ಉಪಯೋಗಿಸ್ತಾ ಇದ್ದಾರೆ. ಖಂಡಿತ 19 ಎಲೆಗಳಿಗೆ ಉಪಯೋಗಿಸಬಹುದು, ಇಲ್ಲ ಅಂತ ಇಲ್ಲ. ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಉಪಯೋಗಿಸೋದು ಬೇಡ. ಇದನ್ನ ಸಪರೇಟ್ ಆಗಿ ಮಾಡ್ಲಿ, ಒಂದಷ್ಟು ಫಿಸಿಕಲ್ ಶ್ರಮ ಜಾಸ್ತಿ ಆಗುತ್ತೆ ಅವ್ರಿಗೆ. ಆದ್ರೆ ಇದ್ರ ಬೆನಿಫಿಟ್ ನ ಅನುಭವಿಸ್ಬೇಕು ಅಂದ್ರೆ ಅದನ್ನ ಮಾಡ್ಲೇಬೇಕಾಗುತ್ತೆ. ಕೆಮಿಕಲ್ ಜೊತೆ ಮಿಕ್ಸ್ ಮಾಡೋದು ನಾನಂತೂ ರೆಕಮೆಂಡ್ ಮಾಡಲ್ಲ. ಸರ್ ಗುಡ್ ಮಾರ್ನಿಂಗ್ ಸರ್. ವೇಣುಗೋಪಾಲ್ ಸರ್ಗೆ ಗುಡ್ ಮಾರ್ನಿಂಗ್. ವೇಣುಗೋಪಾಲ್ ಸರ್ಗೆ ನನ್ನ ನಮಸ್ತೆಗಳು. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಸರ್. ಇನ್ನೊಂದು ಏನಪ್ಪ ವಿಷಯ ಅಂತಂದ್ರೆ, ಇದುವರೆಗೂ ಮೆಡಿಸಿನ್ಸ್ ನ ಏನು ಕೆಮಿಕಲ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಫುಲ್ ಸ್ಟಾಪ್ ಮಾಡಿ ನಮ್ದನ್ನೇ ನಾವು ಪ್ರಿಪೇರ್ ಮಾಡ್ಬೋದಾ? ಒಂದು. ಇನ್ನೊಂದು, ನೀವು ಹೇಳಿದ್ರಿ ಯಾವ್ದು ಮಿಕ್ಸ್ ಮಾಡಿ ಹೊಡಿಯೋದು ಬೇಡ ಅಂತ ಹೇಳಿದ್ರಿ. ಸೊ ಫಸ್ಟ್ ನಾವು ಕೆಮಿಕಲ್ ಹೊಡಿಬೇಕು ಅಥವಾ ನಮ್ಮ ಒಂದು ಆಕ್ಟಿವ್ಮ್ಯಾಕ್ಸ್, ಆಕ್ಟಿವೇಟಿ ಮತ್ತೆ ಆಕ್ಟಿವಿಸಮ್ ಮಿಕ್ಸ್ ಮಾಡಿ ಹೊಡೆದು ಬಿಟ್ಟು ಆಮೇಲೆ ನಾವು ಕೆಮಿಕಲ್ ಯೂಸ್ ಮಾಡ್ಬೋದಾ? ಅಥವಾ ಫಸ್ಟ್ ಯಾವ್ದು ಯೂಸ್ ಮಾಡಬೇಕು ಅದು ನಮಗೆ ಗೊತ್ತಿಲ್ಲ. ಜೊತೆಯಲ್ಲಿ ಹೊರಗಡೆ ನಮಗೆ ತುಂಬಾ ಚಾಲೆಂಜಸ್ ಬರ್ತಾ ಇದೆ. ತುಂಬಾ ಅಂತಂದ್ರೆ ಏನು ಅಂದ್ರೆ, ಟೊಮೊಟೊಗೆ ಯೂಸ್ ಮಾಡೋದು ಸರ್ ನಿಮ್ದು ತುಂಬಾ ಹಾಳಾಗೋಗ್ಬಿಡ್ತು, ನಮ್ದು ಏನು ರಿಸಲ್ಟೇ ಬರಲಿಲ್ಲ, ಕಾಯೇ ಬರಲಿಲ್ಲ ಅಂತ ಹೇಳ್ತಾರೆ. ಅವ್ರು ಯಾವ ತರ ಯೂಸ್ ಮಾಡಿದ್ದಾರೆ, ಬೇರೆ ಅವ್ರು ಕೊಟ್ಟಿರೋದು ಇದು ರಿಸಲ್ಟ್ ಹೇಳ್ತಿರೋದು ನಾನು. ಸೊ ಅದೇ ತರ ನಾವು ಕೊಟ್ಟಿರೋ ತುಂಬಾ ಕಡೆ ರಿಸಲ್ಟು ಚೆನ್ನಾಗಿ ಬಂದಿದೆ. ಸೊ ಅದೇ ತರ ಇನ್ನೂ ಕೆಲವು ಕಸ್ಟಮರ್ ಹೇಳ್ತಾರೆ, ಇಲ್ಲ ನಿಮ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಸೊ ಟೊಮೊಟೊಗೆ ನನಗೆ ಗೊತ್ತಿರಂಗೆ ಒಂದು 2-3 ಕಡೆ ಕಂಪ್ಲೇಂಟ್ ಬಂತು, ನಿಮ್ದು ಯೂಸ್ ಮಾಡಿದೀವಿ ನನಗೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರು. ಅದು ಏನ್ ಮಾಡಿರ್ತಾರೆ ಅಂತ ನನಗೆ ಐಡಿಯಾ ಇಲ್ಲ ಸರ್, ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸರ್. ಸೊ ಇಲ್ಲಿ ನಾನು ನನಗೆ ಬಂದ ಫೀಡ್ಬ್ಯಾಕ್ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲೇ ದಾಬಸ್ಪೇಟೆ ಸುತ್ತಮುತ್ತ 2 ರೈತರಿಂದ ಬಂದಿದ್ದು.
ಸೊ ಯಾರು ಹೋಗಿದ್ರೆ ಗೊತ್ತಿಲ್ಲ, ಒಬ್ಬ ಮಹಿಳೆ ಹೋಗಿರೋದಲ್ಲಿ. ಆ ಊರಲ್ಲಿ ಈ ಸೀಸನ್ ಅಲ್ಲಿ ಈಗ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಎಕ್ಸಾಕ್ಟ್ಲಿ ಇದೇ ಟೈಮ್ ಲಾಸ್ಟ್ ಇಯರ್. ಅವರಲ್ಲಿ ಹೋಗಿ ನೀವು, ಇದು ಉದ್ದೇಶ ಅದೇ ಇರೋದು, ಕೆಮಿಕಲ್ ಯೂಸ್ ಮಾಡಬಾರದು ಅಂತ. ಅವ್ರು ಏನ್ ಹೇಳಿದ್ದಾರೆ, ಇದನ್ನ ಉಪಯೋಗಿಸಿ ನೀವ್ ಯಾವ ಕೆಮಿಕಲ್ ಯೂಸ್ ಮಾಡಬೇಡಿ, ಬೆಳೆ ಅದ್ಭುತವಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಟೊಮೊಟೊಗೆ ಅಲ್ಲಿ ಏನ್ ಟ್ರಾನ್ಸ್ಫರ್ ಆಗಿದೆ ಅವ್ರಿಗೆ ಟೆಕ್ನಾಲಜಿ ಅಂದ್ರೆ, ಸೊ ಇದು ಉಪಯೋಗಿಸೋದ್ರಿಂದ ನಾವ್ ಯಾವ್ದು ಕೆಮಿಕಲ್ ಯೂಸ್ ಮಾಡೋದ್ ಬೇಕಿಲ್ಲ. ಖಂಡಿತ ಇದರಲ್ಲಿ ರೋಗ ವಾಸಿ ಆಗಲ್ಲ. ಟೊಮೊಟೊಗಂತೂ ಸಿಕ್ಕಾಪಟ್ಟೆ ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲೂ ಅಂಗಮಾರಿ ರೋಗ ಬಂದ್ರೆ ಒಂದು ರಾತ್ರಿನಲ್ಲಿ ಇಡೀ ತೋಟ ಹಾಳಾಗೋ ಚಾನ್ಸಸ್ ಇರ್ತದೆ. ಅಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ಫಂಗಲ್ ಡಿಸೀಸಸ್ ಇದೆ, ತುಂಬಾ ಹಾಳು ಮಾಡುತ್ತೆ. ಇದನ್ನಷ್ಟೇ ಕೊಟ್ಟು ಹೊಡೆಯೋದಕ್ಕೆ ಹೇಳಿದರೆ ಕಂಪ್ಲೀಟ್ ಬೆಳೆಗಳು ಹಾಳಾಗೋಗಿದೆ. ಇದು ಸ್ಪ್ರೇ ಮಾಡಿದ್ದಕ್ಕೆ ಬೆಳೆ ಹಾಳಾಗೋಗಿಲ್ಲ. ರೋಗನ ಕಂಟ್ರೋಲ್ ಮಾಡೋದಕ್ಕೆ ಅವ್ರೇನು ಕ್ರಮ ಕೈಗೊಂಡಿಲ್ಲ, ಬೆಳೆ ಹಾಳಾಗೋಗಿದೆ. ಅಲ್ಲೇನ್ ಟ್ರಾನ್ಸ್ಫರ್ ಆಗುತ್ತೆ ಅವ್ರಿಗೆ ಅಂದ್ರೆ, ಇವ್ರು ಈ ಪ್ರಾಡಕ್ಟ್ ಕೊಟ್ರು ನಾನು ಸ್ಪ್ರೇ ಮಾಡಿದ್ದಕ್ಕೆ ಬೆಳೆ ಹಾಳಾಗೋಯ್ತು ಅಂತ ಬರುತ್ತೆ. ನಾವಿಲ್ಲಿ ಹೇಳ್ತಿರೋದು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಡ್ರಿ ಅಂತ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಟೊಮೊಟೊದಾಗೆ ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿರ್ತಾರಲ್ಲ, ಸೊ ಅಲ್ಲಿ ಅವರು ಯಾವ ರೀತಿ ಉಪಯೋಗಿಸಿದ್ದಾರೆ, ಯಾವ ಹಂತದಲ್ಲಿ ಉಪಯೋಗಿಸಿದ್ದಾರೆ, ಅಗೈನ್ ಇದೆ ಅಲ್ಲೂ ಇದೇ ತರ ಹೇಳಿರೋ ಚಾನ್ಸಸ್ ಇರ್ತದೆ. ಇದೊಂದು ಉಪಯೋಗಿಸ್ಬಿಡ್ರಿ, ನಮ್ದು ಬೆಸ್ಟ್ ಪ್ರಾಡಕ್ಟ್ ಇದೆ, ಸಂಜೀವಿನಿ ಇದೆ ಅಂತ ಹೇಳಿರ್ತಾರೆ. ರೋಗ ಅಥವಾ ಕೀಟ ಬಂದಾಗ ಅವ್ರೇನು ಕ್ರಮ ಕೈಗೊಳ್ಳದೆ ಇದ್ದಾಗ ಅದಕ್ಕೆ ಬೆಳೆ ಹಾಳಾಗೋಗಿರುತ್ತೆ. ಇದನ್ನ ಆಸ್ ಇಟ್ ಈಸ್ ಏನ್ ಟೆಕ್ನಾಲಜಿ ನೀವು ಈ 3 ದಿವಸದಿಂದ ಅರ್ಥ ಮಾಡ್ಕೊಂಡಿದ್ದೀರಾ, ಇದನ್ನ ಈ ರೀತಿ ಉಪಯೋಗಿಸಿದ್ರೆ ಖಂಡಿತ ಯಾವ ಸೈಡ್ ಎಫೆಕ್ಟ್ ಆಗಲ್ಲ. ರಿಸಲ್ಟ್ ಒಬ್ಬರಿಂದ ಒಬ್ಬರಿಗೆ ವೇರಿ ಆಗ್ತಾ ಇರುತ್ತೆ ನೋಡೋದಕ್ಕೆ. ಕೆಲವ್ರಿಗೆ ಅದ್ಭುತವಾಗಿ ಕಾಣುತ್ತೆ, ಕೆಲವರು ಸ್ಲೋ ಆಗಿ ಕಾಣುತ್ತೆ. ಎಗೈನ್ ಅವರ ಮಣ್ಣಿನ ಪರಿಸ್ಥಿತಿ ಹೇಗಿದೆ, ಅವ್ರು ಯಾವ ರೀತಿ ಸ್ಪ್ರೇ ಮಾಡಿದ್ರು, ಯಾವ ಹಂತದಲ್ಲಿ ಸ್ಪ್ರೇ ಮಾಡಿದ್ರು, ಎಗೈನ್ ಬಾಡಿರೋ ಗಿಡಗಳು ಸ್ಪ್ರೇ ಮಾಡಿದಾಗ ಅಷ್ಟು ಎಫೆಕ್ಟಿವ್ ಆಗಿ ಅಬ್ಸರ್ಪ್ಷನ್ ಆಗಲ್ಲ. ಸ್ಪ್ರೇ ಮಾಡೋ ದಿನದ ಅವಧಿ ಯಾವುದು, ಮಾರ್ನಿಂಗ್ ಮಾಡಿದಾರಾ, ತುಂಬಾ ಬಿಸಿಲಲ್ಲಿ ಮಾಡಿದಾರಾ, ಈವ್ನಿಂಗ್ ಮಾಡಿದಾರಾ, ಅನೇಕ ಅಂಶಗಳಿದೆ. ಎಲ್ಲ ನೀವು ಇನ್ಸೆಕ್ಟಿಸೈಡ್ ಲೇಬಲ್ ತೆಗೆದು ನೋಡ್ರಿ, ಅಲ್ಲೊಂದು ಗ್ಯಾರಂಟಿ ಇರ್ತದೆ. ಇದ್ರಲ್ಲಿರೋ ಕೆಮಿಕಲ್ಗಷ್ಟೇ ನಾವು ಗ್ಯಾರಂಟಿ. ಫೀಲ್ಡ್ ಅಲ್ಲಿ ಬರೋ ರಿಸಲ್ಟ್ ಗಳಿಗೆ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಕೊಡಲ್ಲ, ಸೈಡ್ ಎಫೆಕ್ಟ್ಗೂ ನಾವು ಜವಾಬ್ದಾರಲ್ಲ ಅಂತ ಇರ್ತದೆ. ಸೊ ಯಾಕಂದ್ರೆ ನಾವು ಹೇಗೆ ಉಪಯೋಗಿಸಿರ್ತಾರೆ ಅಲ್ಲಿ ಅನ್ನೋದಕ್ಕೆ ನಮಗ್ ಸಾಕ್ಷಿ ಇರಲ್ಲ. ಅವ್ರು ಹೇಳ್ಬೋದು ನೀವ್ ಹೇಳ್ದಂಗೆ ಉಪಯೋಗಿಸಿದ್ದೆ ಅಂತ, ಬಟ್ ಅಲ್ಲಿ ಯಾರು ಚೆಕ್ ಮಾಡೋದು, ಹೇಗೆ ಫೀಡ್ಬ್ಯಾಕ್ ಬರುತ್ತೆ? ಬಟ್ ಟೆಕ್ನಾಲಜಿ ನೀವು ಪರ್ಫೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಅವ್ರಿಗೆ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಆಗಿದ್ರೆ ಬೇರೆ ಕಾರಣಕ್ಕಾಗಿರುತ್ತೆ, ಇದ್ರ ಮೇಲೆ ಬ್ಲೇಮ್ ಮಾಡ್ತಾರೆ ಅಷ್ಟೇ. ಇಷ್ಟು ಸಾಧ್ಯತೆ ಇರುತ್ತೆ. ಎಸ್ ಸರ್, ಖಂಡಿತ ಇದು ಎಂಡ್ಲೆಸ್ ಎಜುಕೇಶನ್ ಅನ್ಬೋದು. ತುಂಬಾ ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಾಕಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಇವಾಗ ಐನೋ ಇದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ಬೇರೆನೆ ಒಂದು ಪ್ರೋಗ್ರಾಮ್ನ ಪ್ಲಾನ್ ಮಾಡೋಣ. ರೆಗ್ಯುಲರ್ ಆಗಿ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡೋಣ. ಎಸ್, ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು 4 ದಿನಗಳಿಂದ ಆಕ್ಟಿವಿಟಿನ ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗಿದೆ. ನಾನು ಎಕ್ಸ್ಪರ್ಟ್ ಆಗಬೇಕು ಅಂತ ಗೊತ್ತಾಗಿದೆ. ಅಗ್ರಿ ಡಾಕ್ಟರ್ ಆಗಬೇಕು ಅನ್ನೋ ಫೀಲಿಂಗ್ ಒಬ್ಬ ರೈತ ಆಗ್ಬಹುದು. ಒಬ್ಬ ಎಕ್ಸ್ಪೀರಿಯನ್ಸ್ ರೈತ ಖಂಡಿತ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗ್ಬಹುದು. ಅದು ನಾವೆಲ್ಲರೂ ಸಹಿತ ಆಗಬೇಕಾಗಿದೆ. ಎಜುಕೇಟೆಡ್ ಫಾರ್ಮರ್ಸ್ ನ ರೆಡಿ ಮಾಡಬೇಕು. ನೀವೆಲ್ಲರೂ ಎಜುಕೇಟೆಡ್ ಕನ್ಸಲ್ಟೆಂಟ್ ಆಗಬೇಕಾಗಿದೆ, ಎಫೆಕ್ಟಿವ್ ಆಗಿ ಕನ್ಸಲ್ಟೇಷನ್ ಕೊಡೋದಕ್ಕೆ. ಇದನ್ನ ಎಲ್ಲರೂ ಸಹಿತ ಫಾಲೋ ಮಾಡಿ. ಎಸ್, ಈಗ ವೆರಿ ವೆರಿ ಇಂಪಾರ್ಟೆಂಟ್, ಏನ ಕೇಳಿಸ್ಕೊಳ್ಳಿ. ದ ನೆಕ್ಸ್ಟ್ ಆಕ್ಷನ್ ಏನು ಅಂತ. ನೆಕ್ಸ್ಟ್ ಮಂಡೆಯಿಂದ ಈ ಒಂದು ಸೆಷನ್ ಹೇಗಿರುತ್ತೆ, ಮಾರ್ನಿಂಗ್ 5 o'clock ಮತ್ತೆ ಈವ್ನಿಂಗ್ 7 o'clock ಸೆಷನ್ ಏನಿರುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಆ ಮಂಡೇ ಏನಿರುತ್ತೆ, ಹೇಗಿರುತ್ತೆ ಅನ್ನೋದಕ್ಕೆ ಈ ಸಾಟರ್ಡೆ ಮೀನ್ಸ್ ನಾಳೆ ರಾತ್ರಿ 9 ಗಂಟೆಗೆ ಒಂದು ವೆರಿ 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 ಸ್ಪೆಷಲ್ ಪ್ರೋಗ್ರಾಮ್ ಡಿಸೈನ್ ಆಗಿದೆ. ನೆಕ್ಸ್ಟ್ ಮಂಡೇ ಇಂದ ಒಂದು ದೊಡ್ಡ ಸಂಕಲ್ಪನ ನಾವು ಮಾಡ್ತಿದೀವಿ, ದೊಡ್ಡ ಗುರಿ ಕಡೆ ನಾವು ಹೋಗ್ತಾ ಇದೀವಿ. ಅದೇನಪ್ಪಾ ಅಂದ್ರೆ ನೆಕ್ಸ್ಟ್ ಮಂಡೇ ಹೇಗಿರುತ್ತೆ ಅನ್ನೋದಕ್ಕೆ ನಾಳೆ ಸಾಟರ್ಡೆ ಪ್ರತಿಯೊಬ್ಬರು ಟೀಮ್ನಲ್ಲಿ ಇರ್ತಕ್ಕಂಥವ್ರ ಇನ್ವೈಟ್ ಮಾಡಬೇಕು. ದ ಟಾಪಿಕ್ ಈಸ್ ಮೋದಿ ಕೇರಿಯನ್ಸ್ ಆಲ್ಸೋ ಎ ಕೊರೋನಾ ವಾರಿಯರ್ಸ್ ಅಂತ. ಮೋದಿ ಕೇರ್ ನಲ್ಲಿ ಇರ್ತಕ್ಕಂಥವ್ರು ಸಹ ಕೊರೋನಾ ಯೋಧರು ಅನ್ನಕ್ಕಂತ ಒಂದು ಅಂಶನ ನಾವು ಅರಿವು ಮಾಡ್ಕೋಬೇಕಾಗಿದೆ. ಎಸ್, ಇವಾಗ ಕೊರೋನಾ ಬಂದ ಮೇಲೆ ಇವತ್ತು ಯೋಧರು, ಡಾಕ್ಟರ್ಗಳು, ನರ್ಸ್ಗಳು, ಆಶಾ ಕಾರ್ಯಕರ್ತರು ಸಾಕಷ್ಟು ಜನ ಸೇವೆ ಮಾಡ್ತಿದ್ದಾರೆ. ಆದ್ರೆ ನನ್ನ ಮೋದಿ ಕೇರ್ ಇರ್ತಕ್ಕಂಥವ್ರು ಸಹ ಹೇಗೆ ನಾವು ಕೊರೋನಾ ವಾರಿಯರ್ ಆಗ್ಬೋದು ಅನ್ನೋದಕ್ಕೆ ಒಂದು ಟಾಪಿಕ್. ಅಂಡ್ ಮಂಡೆಯಿಂದ ಹೆಲ್ತ್ ವರ್ಕ್ಶಾಪ್. ಇವತ್ತು ಕೊರೋನಾ ಅವಾಯ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ಶಕ್ತಿ ಪ್ಯೂರ್ಲಿ ಹೆಲ್ತ್ ವರ್ಕ್ಶಾಪ್ ಇಂದ ಇದೆ. ನಮ್ಮ ಹತ್ರ ಒಂದು ಅತ್ಯದ್ಭುತವಾದ ಜ್ಞಾನ ಇದೆ.
ಇದು ಡೈಮಂಡ್ ಕ್ಲಾಸ್ ಪ್ಯಾಕೇಜ್ ಅಲ್ಲಿ ಇತ್ತು. ಇವಾಗ ಈಗ ಅವಶ್ಯಕತೆ ಇರೋದ್ರಿಂದ ಡೈಮಂಡ್ ಕ್ಲಾಸ್ ನಡೀತಾ ಇರೋದ್ರಿಂದ ಪ್ಲಸ್ ಇವತ್ತು ಕೊರೋನಾ ಚಾಲೆಂಜಸ್ ಇರೋದ್ರಿಂದ ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು, ಹೇಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೇಕು, ನಮ್ಮ ಚೆಕ್ ಲಿಸ್ಟ್ ಅಂತ ಇದೆ. ನಿಮಗೆಲ್ಲ ಯಾರೆಲ್ಲ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದಿರ ಅವ್ರಿಗೆ ಗೊತ್ತಿದೆ. ನಮ್ಮ 100% ಫೋಕಸ್ ಚೆಕ್ ಲಿಸ್ಟ್ ನ ನಾನು ಫಾಲೋ ಮಾಡಬೇಕು, ನಾನು ಇನ್ನೊಬ್ಬರಿಗೆ ಚೆಕ್ ಲಿಸ್ಟ್ ಅರ್ಥ ಮಾಡಿಸಿ ನೆಕ್ಸ್ಟ್ ಅರಿವು ಮೂಡಿಸ್ಬೇಕಾಗಿದೆ, ಆ ಆಕ್ಷನ್ ತಗೋಬೇಕಾಗಿದೆ. ಅದಕ್ಕೋಸ್ಕರ ಜ್ಞಾನ ಕೊಡಬೇಕಾಗಿದೆ. ನಾವು ನೆಕ್ಸ್ಟ್ ಹೆಲ್ತ್ ಸಪ್ಲಿಮೆಂಟ್ಸ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂತೀವಿ. ಅದರ ಜ್ಞಾನ ಮತ್ತೆ ಅನುಭವ ತಿಳ್ಕೊಳ್ಳೋದ್ರ ಜೊತೆಗೆ ಇವಾಗ ನಾವು ಫಸ್ಟ್ ನೀಡ್ ಪಾರ್ಟ್ ಅದು ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಡೀಟೇಲ್ ಸಿಗುತ್ತೆ. ಅದು ನಮಗೆ ಮಂಡೆಯಿಂದ, ಈ ನೆಕ್ಸ್ಟ್ ಮಂಡೆಯಿಂದ ನೀವೆಲ್ಲ ಡೈರೆಕ್ಟ್ ಆಗಿ ಇಷ್ಟ ದಿನ ಈ ಕಾಲ್ ಇದ್ದಿದ್ದು ಕನ್ಸಲ್ಟೆಂಟ್ ಗಳಿಗೆ ಮಾತ್ರ. ನೆಕ್ಸ್ಟ್ ಮಂಡೇ ಒಂದು ಅವಕಾಶ ಇದೆ, ಪ್ರತಿಯೊಬ್ಬ ವ್ಯಕ್ತಿನೂ ಇನ್ವೈಟ್ ಮಾಡ್ಬೋದು ಈ ಹೆಲ್ತ್ ವರ್ಕ್ಶಾಪ್ಗೆ. ಇದು ಮಂಡೇ ಈ ಫ್ರೀ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇರೋದಿಲ್ಲ. ಕ್ಲೀನ್ ನೆನ್ಪಿಸ್ಕೊಳ್ಳಿ, ಎಲ್ಲ ಮತ್ತೆ ಹೇಳ್ತಾ ಇದೀನಿ, ಮತ್ತೆ ಮಿಸ್ ಮಾಡ್ಕೊಳ್ತೀರಾ. ಫ್ರೀ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇರೋದಿಲ್ಲ. ಮಂಡೇ ಮಾರ್ನಿಂಗ್ 5 o'clock ಸೆಷನ್ 4:50ಗೆ ನೀವು ಯೂಟ್ಯೂಬ್ ಲಿಂಕ್ ಸಿಗುತ್ತೆ ನಿಮ್ಗೆ. ನಾಳೆ ನಾಡಿದ್ದು ಯೂಟ್ಯೂಬ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್. ನೀವುಗಳು ಕಂಪ್ಲೀಟ್ಲಿ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಹೆಲ್ತ್ ವರ್ಕ್ಶಾಪ್ ರೀಕ್ರಿಯೇಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಎವ್ರಿ ಡೇ 5 to 6 ಯೂಟ್ಯೂಬ್ ಇರುತ್ತೆ, 6 to 7 ನೀವು ರೀಕ್ರಿಯೇಷನ್ ಮಾಡ್ತೀರಾ. ಯಾರು ಮಾರ್ನಿಂಗ್ ಬರಕ್ ಆಗೋದೇ ಇಲ್ಲ ಅವ್ರಿಗೆ ಈವ್ನಿಂಗ್ 6:50ಗೆ ಲಾಗಿನ್ ಆಗ್ತಾರೆ. 7 to 8 o'clock ಯೂಟ್ಯೂಬ್ ಲೈವ್ ಸೆಷನ್ ಇರುತ್ತೆ. ಅವರು 8 to 9 o'clock ರೀಕ್ರಿಯೇಷನ್ ಇರುತ್ತೆ. ಅವಾಗ್ಲೂ ಯಾರು ರೀಕ್ರಿಯೇಷನ್ ಬರಕ್ಕಾಗಲ್ಲ, 1-to-1 ರೀಕ್ರಿಯೇಷನ್ ಮಾಡ್ಬೇಕಾಗುತ್ತೆ. ಕಂಪಲ್ಸರಿ ನೀವು ಕೊರೋನಾ ವಾರಿಯರ್ಸ್ ಅಂದ್ರೆ ನಮ್ಮ ಜ್ಞಾನನ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಜ್ಞಾನನ ಅವ್ರಿಗೆ ಅರಿವು ಮೂಡಿಸ್ಬೇಕು. ಆರೋಗ್ಯದನ್ನ ಕಾಪಾಡ್ಕೊಳ್ಳೋದು ಹೇಗೆ, ನಾವು ICUಗೆ ಹೋಗಿ ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ ಅಂತ ಹೊಡೆದಾಡೋ ಬದಲು ಅದಕ್ಕಿಂತ ಅಡ್ವಾನ್ಸ್ ಆಗಿ ನಮ್ಮ ಹತ್ರ ಸೂಪರ್ ಬ್ರಹ್ಮಾಸ್ತ್ರ ಇದೆ. ನಾವು ರೋಗ ಬರ್ದಂಗೆ ತಡಿಬಹುದು, ರೋಗ ಬಂದ್ರೂ ಹಾಸ್ಪಿಟ್ಲಿಗೆ ಹೋಗದಂಗೆ ನಾವು ನಮ್ಮ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಅರಿವಾಗುತ್ತೆ. ಹಾಗಾಗಿ ಅದನ್ನ ನೀವೆಲ್ಲರೂ ಯೋಧರಾಗೋದಕ್ಕೆ ಒಂದು ದೊಡ್ಡ ಸಂಕಲ್ಪ ನಾವೆಲ್ಲರೂ ಮಾಡ್ಬೇಕಾಗಿದೆ. ಇವತ್ತು ಹ್ಯುಮ್ಯಾನಿಟಿ ಏನ್ ಅನುಭವಿಸ್ತಿದೆ ಅದಕ್ಕೆ ನಮ್ಮ ಒಂದು ಸೇವೆ ಮಾಡೋದಕ್ಕೆ ನಮ್ಮ ಹತ್ರ ಅವಕಾಶ ಇದೆ. ನಾವು ಎಫೆಕ್ಟಿವ್ ಆಗಿ ಆನ್ಲೈನ್ ಅಲ್ಲೇನೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕಾಗಿದೆ, ಎಲ್ಲರಿಗೂ ಶೀಲ್ಡ್ ಹಾಕ್ಬೇಕಾಗಿದೆ. ಎಸ್, ವ್ಯಾಕ್ಸಿನೇಷನ್ ಸಿಗೋ ತನಕ ನಮ್ಮ ಹತ್ರನೇ ಪವರ್ಫುಲ್ ವ್ಯಾಕ್ಸಿನೇಷನ್ ಇದೆ. ನಾವು ಆ ಜ್ಞಾನದ ಮೂಲಕ ನಮ್ಮ ಸಪ್ಲಿಮೆಂಟ್ಸ್ ಮೂಲಕ ಅರಿವು ಮೂಡಿಸ್ಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಮಾಡ್ಬೇಕಾಗಿರೋ ಕೆಲಸ, ನಾಳೆ ಸಾಟರ್ಡೆ 9 o'clock ಆ ಒಂದು ಟಾಪಿಕ್ ಅಲ್ಲಿ ಕಂಪ್ಲೀಟ್ಲಿ ನೀವು ಅರಿವು ಮೂಡಿಸ್ತೀವಿ. ಹೇಗೆ ನೀವು ಎಫೆಕ್ಟಿವ್ ಆಗಿ ಹೆಲ್ತ್ ವರ್ಕ್ಶಾಪ್ ನ ಎಲ್ರಿಗೂ ತಲುಪಿಸ್ಬೇಕು, ಹೆಲ್ತ್ ವರ್ಕ್ಶಾಪ್ ನ ಜ್ಞಾನನ ಹೆಂಗ್ ತಲುಪಿಸ್ಬೇಕು, ಹೆಲ್ತ್ ವರ್ಕ್ಶಾಪ್ಗೆ ಯಾವ ರೀತಿ ಇನ್ವೈಟ್ ಮಾಡಬೇಕು, ಅದು ಸಹ ನಿಮಗೆ ನಾಳೆ ಸಾಟರ್ಡೆ 9 PM ಗೆ ಸಿಗುತ್ತೆ. 9 PM to 10 PM ನಾಳೆ ಎಲ್ರಿಗೂ ಸಹ ಇನ್ವೈಟ್ ಮಾಡಿ ಪ್ರತಿಯೊಬ್ಬರಿಗೂ ಆ ಜ್ಞಾನನ ತಲುಪಿಸೋಣ. ಅದಾದ್ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ನ ಈ ಯೂಟ್ಯೂಬ್ ಲೈವ್ ಸೆಷನ್ ಗೆ ನೀವು ಇನ್ವೈಟ್ ಮಾಡ್ತೀರಾ. ಅಲ್ಲಿಂದ ಅವ್ರಿಗೆ ಜ್ಞಾನ ಸಿಗುತ್ತೆ. ಅದು ಶೆಡ್ಯೂಲ್ ನಾನು ಹೇಳ್ತೀನಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿನ ಓನ್ಲಿ ಯೂಟ್ಯೂಬ್ ಇರುತ್ತೆ. ಈ ಫ್ರೀ ಕಾನ್ಫರೆನ್ಸ್ ಕಾಲ್ ಇರೋದಿಲ್ಲ. 5 to 6, 6 to 7 ಮಾತ್ರ ನಿಮ್ಮ ರೀಕ್ರಿಯೇಟರ್ಸ್ಗೆ ನೀವು ಕನೆಕ್ಟ್ ಆಗ್ತೀರಾ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿನ. ಮಂಡೇ ನೀಡ್ ಪಾರ್ಟ್ ಇರುತ್ತೆ, ಮಂಡೇ ಟ್ಯೂಸ್ಡೇ. ವೆಡ್ನೆಸ್ಡೇ ನಮ್ಮ ಸಪ್ಲಿಮೆಂಟ್ಸ್ ಬಗ್ಗೆ ಟ್ರೈನಿಂಗ್ ಇರುತ್ತೆ, ಅದು ನನ್ನಿಂದನೇ ಇರುತ್ತೆ. ಯೂಟ್ಯೂಬ್ ಲೈವ್ ಸೆಷನ್, ನಾನೇನೆ ಆ ಸಪ್ಲಿಮೆಂಟ್ಸ್ ಬಗ್ಗೆ, ಬೇಸಿಕ್ ಸಪ್ಲಿಮೆಂಟ್ಸ್ ಬಗ್ಗೆ ನಾನೇ ಟ್ರೈನಿಂಗ್ ಕೊಡ್ತೀನಿ ಯೂಟ್ಯೂಬ್ ಲೈವ್ ಅಲ್ಲಿ. ಅದಾದ್ಮೇಲೆ ರೀಕ್ರಿಯೇಷನ್ ಮಾಡ್ತೀರಾ. ಥರ್ಸ್ಡೇ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಆದ್ಮೇಲೆ ಥರ್ಸ್ಡೇ ನೀವೆಲ್ಲರೂ ಮತ್ತೆ 4:50ಗೆ ಫ್ರೀ ಕಾನ್ಫರೆನ್ಸ್ ಕಾಲ್ ಅಲ್ಲೇ ಲಾಗಿನ್ ಆಗ್ತೀರಾ. ಫ್ರೀ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಏನು ನೀವು ವೆಡ್ನೆಸ್ಡೇ ಟ್ರೈನಿಂಗ್ ಆಗಿರುತ್ತೆ ಹೆಲ್ತ್ ಸಪ್ಲಿಮೆಂಟ್ಸ್ ಪ್ರಾಡಕ್ಟ್, ಆ ಎಕ್ಸ್ಪೀರಿಯನ್ಸ್ ಫೀಲ್ಡ್ ಅಲ್ಲಿ ಯಾರೆಲ್ಲ ಈ ಟೆಸ್ಟಿಮೋನಿಗಳನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಶೇರಿಂಗ್ ತಗೊಳ್ತೀರಾ. ಥರ್ಸ್ಡೇ ಮಾರ್ನಿಂಗ್ 4:50ಗೆ ನಾವೆಲ್ಲ ಮತ್ತೆ ಇಲ್ಲಿ ಸಿಗ್ತೀವಿ ಈ ಕಾಲ್ ಅಲ್ಲಿ. ಅಲ್ಲಿ ತನಕ ಎವ್ರಿ ಡೇ ನೀವು ಯೂಟ್ಯೂಬ್ ಅಲ್ಲೇ ಇರ್ತೀರಾ, ಯೂಟ್ಯೂಬ್ ಅಲ್ಲೇನೆ ಈ ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ತೀರಾ. ಅದಾದ್ಮೇಲೆ ನೀವು ಥರ್ಸ್ಡೇ ಮಾರ್ನಿಂಗ್ 4:50ಗೆ ಲಾಗಿನ್ ಆಗ್ತೀರಾ. ಅಲ್ಲಿ ನಾವು ಹೆಲ್ತ್ ಸಪ್ಲಿಮೆಂಟ್ ಗಳ ಏನ್ ವೆಡ್ನೆಸ್ಡೇ ಟ್ರೈನಿಂಗ್ ಆಗಿರುತ್ತೆ ಆ ಪ್ರಾಡಕ್ಟ್ ಗಳ ಬಗ್ಗೆ ಮಾತ್ರ ಇಲ್ಲಿ ನಾವು ಅನುಭವನ ಕೇಳಿಸ್ಕೊಳ್ತೀವಿ, ಯಾರ್ಯಾರಿಗೆ ಯಾವ್ಯಾವ ತರ ರಿಸಲ್ಟ್ಸ್ ಬಂದಿದೆ ಅದನ್ನ ಬಳಸಿ ಅಂತ. ಅಷ್ಟು ನಿಮಗೆ ಅರಿವಿರ್ಲಿ. ನಿಮ್ಮ ಇಮಿಡಿಯೇಟ್ ಕೆಲಸ ಇವಾಗ ನಾಳೆ ಮಾತ್ರ ಓನ್ಲಿ ಕನ್ಸಲ್ಟೆಂಟ್ ಬರಬೇಕು 9 ಗಂಟೆಗೆ. ಯಾರೆಲ್ಲ ಕೊರೋನಾ ವಾರಿಯರ್ ಆಗ್ಬೇಕು ಅಂತಿದ್ದಾರೆ ಅವ್ರು ಕನ್ಸಲ್ಟೆಂಟ್ಸ್. ಮಂಡೇ ಎಲ್ರನ್ನೂ ಇನ್ವೈಟ್ ಮಾಡೋದಕ್ಕೆ ಅವಕಾಶ ಇದೆ. ಇಟ್ಸ್ ಓಪನ್ ಫಾರ್ ಆಲ್. ಎಲ್ಲ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ನ ಇನ್ವೈಟ್ ಮಾಡ್ಬೋದು. ಹೇಗೆ ನಮ್ಮ ಇವತ್ತಿನ ಒಂದು ಪ್ಯಾಂಡಮಿಕ್ ನನ್ನ ಕಂಟ್ರೋಲ್ ಅಲ್ಲಿ ಇದೆ, ನಾನು ಹೇಗೆ ನನ್ನ ಆರೋಗ್ಯನ ಕಾಪಾಡ್ಕೋಬಹುದು ಅನ್ನೋದಕ್ಕೆ ಮಂಡೆಯಿಂದ ಒಂದು ಹೆಲ್ತ್ ವರ್ಕ್ಶಾಪ್ ಕಂಪ್ಲೀಟ್ ಒಂದು ವೀಕ್ ನಮ್ಮ ಹೆಲ್ತ್ ಬಗ್ಗೆ ನಾವು ಫೋಕಸ್ ಮಾಡ್ತಿದೀವಿ. ಇಷ್ಟು ಇವತ್ತಿನ ಒಂದು ಸೆಷನ್. ಅಗೈನ್ ಇವತ್ತು ಎಲ್ಲರೂ
ಈ ಪ್ರೋಗ್ರಾಮ್ ರೀಟೆಲಿಕಾಸ್ಟ್ 7 PM ಆಗುತ್ತೆ, ಅದನ್ನ ಲಿಂಕ್ ಕಳಿಸ್ಕೊಡಿ. ಹಾಗೆ ಇವತ್ತು ಜನರಲ್ ಪ್ರಾಡಕ್ಟ್ ಟ್ರೈನಿಂಗ್ 8 o'clock ಇದೆ. ಸಾರಿಕಾ ಮೇಡಮ್ ಅಂಡ್ ಕಿಶೋರಿ ಮೇಡಮ್ದು ಆ ಟ್ರೈನಿಂಗ್ ನ ಲಿಂಕ್ ನ ಕಳಿಸ್ಕೊಡಿ. ಎಲ್ರಿಗೂ ಇವತ್ತು ಅಟೆಂಡ್ ಮಾಡಿಸಿ. ನಾಳೆ ಮತ್ತೆ ನಾವು 9 ಗಂಟೆಗೆ ಭೇಟಿಯಾಗೋಣ ರಾತ್ರಿ. ಅಂಡ್ ನಾಡಿದ್ದು ಯಾರೆಲ್ಲ ಡೈರೆಕ್ಟರ್ಸ್ ಅಂಡ್ ಎಬೋ ಇದ್ದಾರೆ, LPB ಅಂಡ್ ಎಬೋ ಇನ್ಕಮ್ ಪ್ಲಾನ್ ಫ್ರಮ್ ASM ಮಂಜುನಾಥ್ ಸರ್, ಅದು 11 o'clock ನಾಡಿದ್ದಿರುತ್ತೆ. ಅಂಡ್ ನಾಡಿದ್ದು ಸಂಡೇ ಬೆಳಿಗ್ಗೆ ಮಾರ್ನಿಂಗ್ LT ವರ್ಕ್ಶಾಪ್ ರೀಕ್ರಿಯೇಷನ್ ಇರುತ್ತೆ ನನ್ನಿಂದ 8 to 10 o'clock. ಇಷ್ಟು ಈಗಿನ ನೆಕ್ಸ್ಟ್ ಬರ್ತಕ್ಕಂಥ ಶೆಡ್ಯೂಲ್ಸ್, ಇವೆಲ್ಲವನ್ನು ಸಹಿತ ಕರೆಕ್ಟಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು. ಅಂಡ್ ಈ ಫ್ರೀ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಈ ಮಾರ್ನಿಂಗ್ ಸೆಷನ್ ಗುರುವಾರ ನಾವು ಸಿಗ್ತೀವಿ, ನಾಳೆ ನೈಟು ನಾವೆಲ್ಲರೂ ಸಹಿತ ಸಿಗೋಣ. ಸಿ ಯು ಟುಮಾರೋ at 8:55 PM. ಎಲ್ರಿಗೂ ಸಹಿತ ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಂಡ್ ಸಿ ಯು ಟುಮಾರೋ. ಬಾಯ್.